ಚಿನ್ನಮ್ಮ ಕನಸಿಗೆ ಬ್ರೇಕ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಚಿನ್ನಮ್ಮ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿತ್ತು. ಆದರೆ ಚಿನ್ನಮ್ಮನ ಕನಸಿಗೆ ಇವತ್ತು ಬ್ರೇಕ್ ಹಾಕಿತ್ತು ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲರಾದ ವಿದ್ಯಾಸಾಗರ್ ರಾವ್. ಅಂದರೆ ವಿದ್ಯಾಸಾಗರ್ ರಾವ್ ಕೇವಲ ಅವರು ಬ್ರೇಕ್ ಹಾಕಿಲ್ಲ, ಇದರಿಂದ ದೊಡ್ಡ ಪೊಲಿಟಿಕಲ್ ಅಜೆಂಡಾ ಕೂಡ ಇದೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಅಂದರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಒಂದು ಕೇಸ್ ಏನಿದೆ ಅದರ ತೀರ್ಪು ಬರೋವರೆಗೂ ಕೂಡ ವಿದ್ಯಾಸಾಗರ್ ಅವರು ತಡೆದಿದ್ದಾರಾ, ಅಥವಾ ಪನ್ನೀರ್ ಸೆಲ್ವಂ ಅವರನ್ನೇ ಮುಂದಿನ ಹಾಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕನ್ನುವಂಥ ಒಂದು ದೊಡ್ಡ ಮಟ್ಟದ ರಾಜಕೀಯ ವ್ಯೂಹ ಅಥವಾ ಒಂದು ಹುನ್ನಾರ ನಡೆದಿದೆಯಾ? ಅಂದರೆ ಈಗ ಒಂದು ಪ್ರಶ್ನೆ ಹೇಳ್ತಾ ಇರ್ತಕ್ಕಂಥದ್ದು, ಶಶಿಕಲಾ ಅವ್ರ ಮೇಲೆ ಇರ್ತಕ್ಕಂಥ ಕ್ರಿಮಿನಲ್ ಕೇಸ್ಗಳ ಜೊತೆಗೆ ಅವರು ಈಗಾಗಲೇ ಅಕ್ಯೂಸ್ ನಂಬರ್ 2 ಯಾವುದು ಅಕ್ರಮ ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇವೆಲ್ಲವನ್ನು ಇಟ್ಕೊಂಡು ರಾಜ್ಯಪಾಲರು ಸದ್ಯಕ್ಕೆ ತೂಗಿ ನೋಡುವ, ವೇಟ್ ಆ್ಯಂಡ್ ವಾಚ್, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಹಾಗಾದರೆ ಎಲ್ಲಿವರೆಗೂ ರಾಜ್ಯಪಾಲರು ಇದನ್ನು ಹಾಗೇ ಇಟ್ಕೊಳ್ಳೋಕ್ಕಾಗುತ್ತೆ? ಸಂವಿಧಾನದ ಅನುಸಾರ ಒಂದು ಶಾಸಕಾಂಗ ಸಭೆಯ ನಾಯಕಿ ಆದ ಮೇಲೆ ಪ್ರಮಾಣವಚನ ಸ್ವೀಕರಿಸುವ ಅಧಿಕಾರವೂ ಕೂಡ ಆ ನಾಯಕಿಗಿರುತ್ತೆ. ಸೊ ಹಾಗಾದರೆ ಈಗಿರ್ತಕ್ಕಂಥ ಒಂದು ಸಂಶಯ ಇಲ್ಲಿ ಮಾರಲ್ ಪ್ರಶ್ನೆಗಿಂತಲೂ ಕೂಡ ಲೀಗ್ಯಾಲಿಟಿ ಬಗ್ಗೆ, ಕಾನೂನಿನ ಪ್ರಶ್ನೆ ಕೂಡ ಇಲ್ಲಿ ಅಡಕಾಗ್ತದೆ. ಮತ್ತೊಂದು ಕಡೆ ಇವತ್ತು ಜಯಲಲಿತಾ ಏನು ಅಮ್ಮ ಅವರ ಒಂದು ಆರೋಗ್ಯದ ಸುತ್ತ ಹುಟ್ಟುಕೊಂಡಿರ್ತಕ್ಕಂಥ ಅನುಮಾನದ ಹುತ್ತದಲ್ಲಿ ಇವತ್ತು ಶಶಿಕಲಾ ಅವರ ಹೆಸರು ನೇರವಾಗಿ ಟಳಕಾಗ್ತಾ ಇದೆ. ಅದನ್ನು ಸ್ವತಃ ಇವತ್ತು ADMKಯ ಪ್ರಮುಖ ನಾಯಕರುಗಳೇ ಇವತ್ತು ಆರೋಪ ಮಾಡುವ ಮೂಲಕ ಜಯಲಲಿತಾರ ಒಂದು ಸಾವು ಅನುಮಾನ ಹುತ್ತದ ಒಂದು ದೊಡ್ಡ ಪ್ರಶ್ನೆಗೆ ಕಾರಣ ಆಗಿದೆ. ಸೊ ಎಲ್ಲವೂ ಕೂಡ ತಮಿಳುನಾಡು ರಾಜಕಾರಣ ನಡೀತಾ ಇದೆ. ತಮಿಳುನಾಡಲ್ಲಿ ಈಗ ಆನ್ಲೈನ್ ಹೊತ್ತು ಕ್ಯಾಂಪೇನ್ ಕೂಡ ಶುರು ಆಗಿದೆ, ಬೇಡವೇ ಬೇಡ ಶಶಿಕಲಾ CM ಆಗೋದು ಅನ್ನುವಂಥದ್ದು. ಇವೆಲ್ಲವೂ ನೋಡ್ತಾ ಇದ್ದರೆ ಇದು ಭಾಳ ಸರಳವಾದಂಥ ಪ್ರಶ್ನೆ ಅಲ್ಲ, ಅನೇಕ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗಾದರೆ ಜಯಲಲಿತಾ ನಂತರ ಆ ಉತ್ತರಾಧಿಕಾರಿ ಆಗುವಂಥ ಕನಸನ್ನು ಹೊತ್ತಿರ್ತಕ್ಕಂಥ ಚಿನ್ನಮ್ಮ CM ಆಗೋದು ಡೌಟಾ? ಒಂದು ಮೂಲದ ಪ್ರಕಾರ 2-3 ದಿವಸದಲ್ಲಿ ಪ್ರಮಾಣವಚನ ಸ್ವೀಕರಿಸಬಹುದು ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಇವೆಲ್ಲರ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತು ಈ ಒಂದು ಬೆಳವಣಿಗೆ ಇಡೀ ದೇಶ ಗಮನಿಸ್ತಾ ಇದೆ. ಚಿನ್ನಮ್ಮ ಆಸೆಗೆ ಬ್ರೇಕ್. ಸೊ ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಜಯಲಲಿತಾ ನಿಧನ ಹೊಂದಿ ಇವತ್ತು 70 ಅಂದರೆ 68-65 ದಿವಸಗಳಾಗ್ತಾ ಇದೆ. ಈಗಲೂ ಕೂಡ ದೊಡ್ಡ ವಿವಾದ ಮತ್ತಷ್ಟು ಭುಗಿಲೇಳ್ತಾ ಇದೆ. ಅದರ ನಂತರವೇ ಇವತ್ತು ಹೊಸ ಅಧಿಕಾರ ಪರ್ವ ಕೂಡ ಶುರು ಆಗಬೇಕಾಗಿದೆ. ಇವೆಲ್ಲವುದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಿಜವಾಗಲೂ ಕೂಡ ಇದು ನಮ್ಮ ಕರ್ನಾಟಕದ ಮೇಲೂ ಕೂಡ ಒಂದು ರೀತಿ ಅದು ತೂಕತ್ತೆ. ಯಾಕಂದ್ರೆ ನಾವು ಕೂಡ ಈ ಕೇಸನ್ನ ಹೊಣೆಯನ್ನು ಹೊತ್ತಿದ್ದೀವಿ. ಇದರ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಮ್ಮವರೇ ಇದರ ಪ್ರತಿಯೊಂದು ಕೂಡ ನಾವೇ ನೋಡ್ಕೋಬೇಕಾದ್ರೆ ನಮ್ಮ ಮೇಲೆ ಕೂಡ ಇದೊಂಥರ ಟೆನ್ಷನ್ ಇದೆ. ನಾನು ಚರ್ಚೆ ಮಾಡ್ತೀನಿ ಜೊತೆ ಹಿರಿಯ ವೈದ್ಯರಾದ ಡಾಕ್ಟರ್ ಆಂಜನೇಯ ಕಾರ್ಯಕ್ಕೆ ಸ್ವಾಗತ. ತಾವು ಜಯಲಲಿತಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಗೊಂದಲಗಳಿದ್ದಾವೆ, ಸಂಶಯಗಳಿದ್ದಾವೆ, ಆರೋಪಗಳು ಕೂಡ ಕೇಳಿಬರ್ತವೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೆ ನನ್ನ ಜೊತೆ ಹಿರಿಯ ಪತ್ರಕರ್ತರು ವಿಶ್ಲೇಷಕರಾದ ರಾಜಶೇಖರ್ ಅಬ್ಬೂರವರಿದ್ದಾರೆ. ಅಬ್ಬೂರು ನಿಮಗೂ ಸ್ವಾಗತ. ಹಾಗೆ ಇನ್ನೊಬ್ಬರು ಮಹಿಳಾ ಹೋರಾಟಗಾರ್ತಿ ಮತ್ತು ಮಾಜಿ ಸಚಿವೆಯಾದಂಥ BT ಲಲಿತಾ ನಾಯಕ್ ಇದ್ದಾರೆ. ಡಾಕ್ಟರ್ BT ಲಲಿತಾ ನಿಮಗೂ ಸ್ವಾಗತ. ನಾನು ನೇರವಾಗಿ ರಾಜಶೇಖರ್ ಅಬ್ಬೂರವರೇ, ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನ ನಮ್ಮ ಪಕ್ಕದ ರಾಜ್ಯದಲ್ಲಿ. ಇದು ಕೇವಲ ಒಂದು ರಾಜ್ಯದ ಪ್ರಶ್ನೆ ಅಲ್ಲ, ಒಂದು ಡೆಮಾಕ್ರಸಿ ಪ್ರಶ್ನೆ ಕೂಡ ಇದೆ. ಸೊ ಇಲ್ಲಿರ್ತಕ್ಕಂಥದ್ದು ಕಾನೂನು ಮತ್ತು ನೈತಿಕತೆ ಪ್ರಶ್ನೆ ಎರಡಿದೆ. ಒಂದು ಕಡೆ ಒಂದು ಕಾನೂನಿನ ಪ್ರಶ್ನೆ, ಇನ್ನೊಂದು ಕಡೆ ನೈತಿಕತೆ ಪ್ರಶ್ನೆ, ಮತ್ತೊಂದು ಕಡೆ ಒಂದು ದೊಡ್ಡ ಲಾರ್ಜರ್ ಆದಂಥ ಪೊಲಿಟಿಕಲ್ ಗೇಮ್ ಪ್ಲ್ಯಾನ್ ಕೂಡ ಇದೆ. ಇವತ್ತು ವಿದ್ಯಾಸಾಗರ್ ಅವರು ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ರಮಾಣವಚನ ಬೋಧಿಸಿದ್ರೆ ಎಲ್ಲವೂ ಕೂಡ ತಣ್ಣಗಾಗೋಗ್ತಿತ್ತು. ಇವತ್ತು ಸಣ್ಣ ವಾಯ್ಸ್ಗಳು ಬರ್ತಾಯಿದೆ ತಮಿಳುನಾಡಲ್ಲಿ. ADMK ಕೆಲವು ನಾಯಕರು ಬಂದು ಹೇಳ್ತಾ ಇದ್ದಾರೆ, ಇವ್ರನ್ನ ಯಾವ ಕಾರಣಕ್ಕೂ CM ಮಾಡಬೇಡಿ, ಇವರು ಕ್ರಿಮಿನಲ್ ಅಫೆನ್ಸ್ ತುಂಬ ಕೇಸ್ಗಳಿದ್ದಾವೆ, ಇವರು ಜಯಲಲಿತಾ ಸಾವಿನಲ್ಲಿ ಇವರು ಕೂಡ ಪಾತ್ರ ಇದೆ, ತನಿಖೆ ಆಗಲಿ ಅನ್ನುವಂಥದ್ದು. ಮತ್ತೊಂದು ಕಡೆ ವಿದ್ಯಾಸಾಗರ್ ಅವರು ಅದಕ್ಕೆ ನಾನು ಕಾನೂನಿನ ಪಂಡಿತರು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಎಷ್ಟು ದಿವಸ ತಳ್ಳಕ್ಕಾಗತ್ತೆ? ಈಗ ನಮ್ಮ ಸಂವಿಧಾನದಲ್ಲಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಆಗುವ ಈ 2 ಹುದ್ದೆಗಳಿಗೆ ಯಾವುದೇ ಭಾರತದ ದೇಶದ ಪ್ರಜೆ ಆಗ್ಬೋದು. ಶಾಸಕಾಂಗ ಪಕ್ಷಗಳು ಯಾರನ್ನ ನಾಯಕ ಅಂತ ಅಥವಾ ನಾಯಕಿ ಅಂತ ಒಪ್ಕೊಂತಾರೋ ಅವನಿಗೆ ಮುಖ್ಯಮಂತ್ರಿ ಮಾಡ್ಬೋದು ಅಥವಾ ಪ್ರಧಾನಮಂತ್ರಿ ಮಾಡ್ಬೋದು. ಅವನು ಯಾವುದೇ ಸದನದ ಸದಸ್ಯ ಅಲ್ಲದೇ ಇದ್ದರೂ ಮಾಡ್ಬೋದು. ಇದು ಒಂದು ಪ್ರಾವಿಷನ್ ಇದೆ. ಆದರೆ ಕ್ರಿಮಿನಲ್ಗಳು ಅಥವಾ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವರು ಇವರನ್ನು ಮಾಡ್ಬೋದೇ ಅನ್ನೋದು ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ದೊಡ್ಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲ, ಅಪರಾಧ ಮತ್ತು ರಾಜಕಾರಣಕ್ಕೂ ವ್ಯತ್ಯಾಸ ನೋಡೋ ಸ್ಥಿತಿಯಲ್ಲಿ ಈಗ. ಎಸ್, ಆದರೆ ಇವ್ರ ವಿಚಾರದಲ್ಲಿ ಇವರು ಜಯಲಲಿತಾ ಅವ್ರ ಜೊತೆಲಿ ಅಕ್ಯೂಸ್ಡ್ ಆಗಿ A2 ಆಗಿರೋ ಅಕ್ಯೂಸ್ ನಂಬರ್ 2 ಮತ್ತು ಬಣ್ಣದ TV ಹಗರಣದಲ್ಲಿ ಬೇರೆ ಕೇಸ್ ನಡೀತಾ ಇದೆ. ಸೊ ಆಮೇಲೆ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ಗಳೆಲ್ಲ ಇದ್ದಾವೆ.
ಸೊ ಇವ್ರ ಮೇಲೆ ಬೇರೆ ಬೇರೆ ಮೊಕದ್ದಮೆಗಳಿದ್ದಾವೆ. ಈ ಕಾರಣದಿಂದ ಬಹುಶಃ ಗವರ್ನರು ಸ್ವಲ್ಪ ನಾನು ಕಾನೂನಿನ ಅಭಿಪ್ರಾಯವನ್ನು ಪಡೆಯುತ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದನ್ನ ಈಗಾಗಲೇ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಲಾಂಗ್ ರನ್ ಬಬಲ್ ಗಮ್ ಇಲ್ಲ, ಹಂಗೆ ಹೇಳಿಲಿಕ್ಕೆ ಆಗುದಿಲ್ಲ. ಯಾಕೆ ಅವ್ರು ಹೇಳಿರ್ಬೋದು ಅಂತ ನಾನು ಇನ್ನೂ ಒಂದು ಹೇಳ್ತೀನಿ. ಅಂದರೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಇನ್ನು 1 ವಾರದೊಳಗೆ ನಾವು ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರ್ಡಿಕ್ಟ್ ಅದು ಕಾಯ್ದಿಟ್ಟ ತೀರ್ಪೋದು. ಅದು ಭಾನುವಾರ ಇವರನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡಿದ ಮೇಲೆ ಸೋಮವಾರ ಈ ತೀರ್ಪು ಹೊರಬಿದ್ದಿದೆ. ನೀವು ಹೇಳಂಗೆ ಇದರೊಳಗೆ ಬೇರೆ ಬೇರೆ ಶಕ್ತಿಗಳು ಏನಾದರೂ ಕೆಲಸ ಮಾಡಿದವೋ ಅಥವಾ ಕಾಕತಾಳೀಯವೋ, ಕಾಗೆ ಕೂತ್ಕೊಳ್ಳೋದಕ್ಕೂ ಕೊಂಬೆ ಬಿದ್ದಿರ್ಬೋದು. ಸೊ ಆ ಥರನೂ ಆಗಿರ್ಬೋದು. ಆದರೆ ಇವಳು ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಇವರನ್ನು ಶಶಿಕಲಾ ಅವರನ್ನು ಆಯ್ಕೆ ಮಾಡಿದ ನಂತರ ಸೋಮವಾರ ಬೆಳಿಗ್ಗೆ ಆ ಕೇಸ್ ಬಂದಾಗ ಆ ಕೇಸ್ನ ಇನ್ನೊಂದು ವಾರದಲ್ಲಿ ನಾವು ಜಡ್ಜ್ಮೆಂಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಗವರ್ನರ್ ಮುಂದೆ ಗವರ್ನರ್ ಸೋಮವಾರ ಬರಬೇಕಿತ್ತು. ಸೊ ಈ ತೀರ್ಪು ಬಂದ ಮೇಲೆ ಗವರ್ನರ್ ಏನು ಮಾಡ್ತಾರೆ, ಇನ್ನು 1 ವಾರ ಈ ತೀರ್ಪಿನ ಕಾರಣದಿಂದ ನಾವು ಎಳೆದಾಡ್ಕೊಂಡು ಮುಂದಕ್ಕೆ ಅಲ್ಲ ಈ ಪ್ರಕರಣವನ್ನು ಸಂಪೂರ್ಣ ಅಧ್ಯಯನ ಮಾಡಿ ನನಗೆ ವರದಿ ಕೊಡಿ ಅಂತೇಳಿ ಕಾನೂನು ತಜ್ಞರನ್ನು ತಮಿಳುನಾಡು ಕಾನೂನು ತಜ್ಞರನ್ನು ಕೇಳಿರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಕಾನೂನು ತಜ್ಞರನ್ನು ಕೇಳಿರ್ಬೋದು ಅವರು. ಸೊ ಆದ್ದರಿಂದ ಅವರ ಅಭಿಪ್ರಾಯ ಇವತ್ತಲ್ಲ ನಾಳೆ ಯಾರು ಬರಲೇಬೇಕು. ಇದನ್ನು ಜಾಸ್ತಿ ದಿವಸ ಅವ್ರಿಗೆ ಎಳೆಯೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಸಾರಿ ಶಾಸಕರು ತಮ್ಮ ನಾಯಕ ಅಥವಾ ನಾಯಕಿಯನ್ನು ಖಾಲಿ ಬಿಡಕ್ಕಾಗಲ್ಲ ನಿಮ್ಗೆ. ಕೇರ್ ಟೇಕರ್ ಗವರ್ಮೆಂಟ್ ಎಲ್ಲಿವರೆಗೂ ತಗೊಂಡು ಹೋಗಕ್ಕಾಗಲ್ಲ ನಿಮ್ಗೆ. ಇದು ಅಡ್ಜಸ್ಟ್ಮೆಂಟ್ ಎಲೆಕ್ಷನ್ ಸಂದರ್ಭಗಳಲ್ಲಿ ಮುಂದೆ 1 ತಿಂಗಳು 2 ತಿಂಗಳಿದ್ದಾಗ ಈ ಥರದ ಕೇರ್ ಟೇಕರ್ ಗವರ್ಮೆಂಟ್ಗಳು ಇರುವ ಸಾಧ್ಯತೆಗಳು ಇದಾವೆ. ಬಟ್ ಈ ಪ್ರಕರಣದಲ್ಲಿ ಇವ್ರು ಆಗಲೇಬೇಕು ಅನ್ನೋ ಒತ್ತಡ ಅವ್ರ ಕಡೆಯಿಂದ ಇದೆ. ಆದರೆ ತಮಿಳುನಾಡಿನಲ್ಲಿ ಈಗಾಗಲೇ ಇದಕ್ಕೆ ವ್ಯಾಪಕವಾದ ವಿರೋಧನೂ ಕೂಡ ಹೊರಟಿರುವುದರಿಂದ ಅವ್ರಿಗೆ ಕಷ್ಟ ಆಗುತ್ತೆ. ಮೇಡಮ್ ಲಲಿತಾ ನಾಯಕ್ ಅವರೇ, ಇವತ್ತು ಇಲ್ಲಿ ಮಹಿಳೆಯರ ಸಾಮ್ರಾಜ್ಯ. ಈಗ ಅಲ್ಲಿ ವಿರೋಧ ಮಾಡ್ತಿರೋರು ಮಹಿಳೆಯರೇ, ಅಲ್ಲಿ ನಾನು CM ಪಟ್ಟಕ್ಕೆ ಹೋಗ್ಬೇಕನ್ನೋರು ಮಹಿಳೆಯರೇ, ಆಮೇಲೆ ಪಕ್ಷದಿಂದ ಹೊರಗೆ ಹೋಗಿರತಕ್ಕಂಥ ಒಬ್ಬ ಶಶಿಕಲನ್ನವರು ಅವರು ಒಬ್ಬ ಮಹಿಳೆಯರೇ. ಈ ಎಲ್ಲ ಶಕ್ತಿಗಳು ಕೂಡ ಮಹಿಳೆಯರ ಒಂದು ಯುದ್ಧ ನಡೀತಾ ಇದೆ. ಒಂದು ಕಡೆ ಅಣ್ಣನ ತಮ್ಮ ಮಗಳು ದೀಪಾ ಜಯಕುಮಾರ್ ಅಂತೇಳಿ, ಇನ್ನೊಬ್ಬರು ಶಶಿಕಲಾ ಅಂತೇಳಿ ರಾಜ್ಯಸಭೆ ಮೆಂಬರ್ ಆಗಿರೋರು, ನಿಮ್ಮಲ್ಲಿ ಈ ಶಶಿಕಲಾ ಚಿನ್ನಮ್ಮ, ಇವೆಲ್ಲವನ್ನು ನೋಡ್ತಾ ಇದ್ರೆ ತಮಿಳುನಾಡಿನಲ್ಲಿ ಇವತ್ತು ಪ್ರಜಾತಂತ್ರ ಅನ್ನುವಂಥದ್ದು ಬಿಡಿ, ಅದು ಈಗ ಅಲ್ಲಿ ಸ್ಪಷ್ಟವಾಗಿ ಚರ್ಚೆ ಆಗ್ತದೆ. ಸೂತಕದ ಛಾಯೆ ತಮಿಳುನಾಡಲ್ಲಿ. ಯಾವುದೇ ಜನ ಅದ್ರ ಬಗ್ಗೆ ಇವರು CM ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಇಲ್ಲ. ಖುಷಿ ಸಂಭ್ರಮಲ್ಲಿ ಜಯಲಲಿತಾ ಆದರೆ ಎಲೆಕ್ಟೆಡ್ ಚೀಫ್ ಮಿನಿಸ್ಟ್ರು, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಅಂದರೆ ಒಂದು ವಿಶೇಷವಾದ ಒಂದು ಪ್ರೀತಿ ಅಲ್ಲಿ ಜನರಿಗೆ. ಈ ಚಿನ್ನಮ್ಮಗೆ ಆ ರೀತಿಯ ವಿಧೇಯ ಅಭಿಪ್ರಾಯಗಳಾಗಲಿ ಸಂಭ್ರಮ ಆಗಲಿ ಕಾಣ್ತಾ ಇಲ್ಲ. ಆದರೆ ಒಂದು ಪ್ರಜಾತಂತ್ರದಲ್ಲಿ ಸಂಸದೀಯ ಒಂದು ನಡವಳಿಕೆಯಲ್ಲಿ ಅವರು ಶಾಸಕಾಂಗನ ಆಯ್ಕೆ ಆಗಿರೋದ್ರಿಂದ ಅವ್ರಿಗೆ ಸಂಪೂರ್ಣ ಹಕ್ಕಿದೆ. ಈಗ ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ತೆಗೆದೋದಕ್ಕೆ ಎಲ್ಲ ಹಕ್ಕುಗಳಿದ್ದಾವೆ. ಆದರೆ ರಾಜ್ಯಪಾಲರು ಇದನ್ನು ತುಂಬ ಹೊತ್ತು ಎಳೆಯೋಕ್ಕಾಗಲ್ಲ. ನೀವು ಹಾಗಿದ್ದರೆ ಲಾಲು ಪ್ರಸಾದ್ ಯಾದವ್ ಹಗರಣದಲ್ಲಿ ಫಾರ್ಡರ್ ಸ್ಕ್ಯಾಮಲ್ಲಿ ಬಿದ್ದಾಗ ಅವ್ರ ಹೆಂಡತಿಗೇನು ಜನಾದೇಶ ಕೊಟ್ಟಿದ್ರಾ? ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋದಾಗ ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಜನ ಓಟ್ ಹಾಕಿದ್ರು, ಅವ್ರಿಗೆ ಓಟ್ ಹಾಕಿದ್ರಲ್ಲ. ಸೊ ಅದನ್ನು ನೀವು ಚರ್ಚೆ ಮಾಡ್ತಾ ಹೋದ್ರೆ ಲೀಗಲ್ ಆಗಿ ನಾವು ಪ್ರಶ್ನೆ ಬರಲ್ಲ. ಬಟ್ ಮಾರಲ್ ಪ್ರಶ್ನೆ ಈಗ ನಾವು ಎತ್ತಿರ್ತಕ್ಕಂಥದ್ದು, ಮಾರಲ್ ಪ್ರಶ್ನೆ ರಾಜ್ಯಪಾಲರ ಮುಂದೆ ಎಷ್ಟು ದಿವಸವರೆಗೆ ನಡೆಯುತ್ತೆ? ಇಲ್ಲ, ಈ ಪ್ರಜಾಪ್ರಭುತ್ವದಲ್ಲಿ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವ ತಕರಾರು ಇರ್ತಿರ್ಲಿಲ್ಲ. ಎಷ್ಟೋ ಜನ ಇವತ್ತಿನವರೆಗೂ ಆಗಿ ಆಮೇಲೆ MLCನೋ ಚುನಾವಣೆಯಲ್ಲಿ ಗೆದ್ದು MLA ಇಲ್ಲ ಆಗ್ಬೇಕು. ಆ ಥರ ಆಗುವಂಥ ಬೇಕಾದಷ್ಟು ಘಟನೆಗಳು ನಡೆದೋಗಿದೆ. ಆದರೆ ಇಲ್ಲಿ ಬಂದಿರೋದು ಅವರ ಮೇಲೆ 108 ಮೊಕದ್ದಮೆಗಳಿದ್ದಾವೆ. ಆಮೇಲೆ ಆ ಸಾವಿನ ಬಗ್ಗೆ, ಜಯಲಲಿತಾ ಅವರ ಸಾವಿಗೆ ಇವರು ಕಾರಣ ಅನ್ನುವಂಥ ಒಂದು ಭಾವನೆ, ಸಹಜ ಸಾವಲ್ಲ, ಅದ್ರ ಹಿಂದೆ ಇವ್ರ ಕೈವಾಡ ಇದೆ ಅನ್ನುವಂಥದ್ದು ಇರೋದ್ರಿಂದ ಯಾರ ಮನಸ್ಸಿಗಾದ್ರೂ ಇವ್ರು ಆಗದೇ ಇದ್ರೆ ಒಳ್ಳೇದಪ್ಪ ಅನ್ಸುತ್ತೆ. ಅವ್ರು ಎಷ್ಟೇ ಹೌದೌದು ಸಾಮಾನ್ಯ ಜನರ ಅಭಿಪ್ರಾಯ. ಮತ್ತೆ ನೈತಿಕತೆ, ಒಂದು ವೇಳೆ ನೈತಿಕವಾಗಿಯೂ ಕೂಡ ರಾಜಕೀಯ ಇರಬೇಕಾಗ್ತದೆ. ಕಾನೂನು ಒಂದು ಕಡೆ, ನೈತಿಕತೆ ಒಂದು ಕಡೆ. ಯಾವಾಗಲೂ ಈ ಗವರ್ನರ್ ಬಹುಶಃ ಅದಕ್ಕೇನೆ ಅವರು ಈ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ಅವ್ರು ಎಳಿಬಹುದು, ಏನು ಅಂಥ ದೂರ ಏನಿಲ್ಲ. ಒಂದು ವಾರ ಅವ್ರಿಗೆ ನಾವು ತನಿಖೆಗೆ ಅವ್ರು ಕೊಟ್ಟು ಅವರು ರಿಪೋರ್ಟ್ ಕೊಡೋದಕ್ಕೆ 1 ವಾರ ಆಗ್ಬೋದು, ಅಥವಾ ಇನ್ನೂ ಸ್ವಲ್ಪ ಹೆಚ್ಚೇ ಆಗ್ಬೋದು. ಬೇಕಾದ್ರೆ ಎಷ್ಟು ಅರ್ಜೆಂಟ್ ಮಾಡಿದ್ರು 1 ವಾರ ಅಂತೂ ಬೇಕು. ಆದ್ದರಿಂದ ಇವರು ಮುಖ್ಯಮಂತ್ರಿಯಾಗಿ ಈಗ ಅಧಿಕಾರ ವಹಿಸ್ಕೊಂಡು ನಾಳೆ ಕೋರ್ಟಿಂದ ಅವರು ವಿರೋಧವಾದಂಥ ಒಂದು ತೀರ್ಪು ಬಂದರೆ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಲಾಸು, ಅದು ಮಾಡಿದ ಕೆಲಸ ಎಲ್ಲ ಹಾಳು, ಎಲ್ಲವೂ ವ್ಯರ್ಥ. ಆದ್ದರಿಂದ ಅದು ಸಾರ್ವಜನಿಕ ಹಣ ಪೋಲ್ ಮಾಡಬಾರ್ದು ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಇವತ್ತು ನಾಳೆ ಬೇಕಾಗ್ತದೆ. ಅನವಶ್ಯಕವಾಗಿ ಗೊತ್ತಿದ್ದು
ಅವ್ರು ಯಾವ ರೀತಿ ಡೋಲಾಯಮಾನವಾದಂಥ ಅದಕ್ಕೊಂದು ಉದ್ದೇಶ ಇರ್ಬೋದು. ಅಷ್ಟು ತರಾತುರಿಯಾಗಿ ಆ ಎಮ್ಮ CM ಆಗ್ಬೇಕು, ಶಾಸಕಾಂಗ ಸಭೆ ಕರಿಬೇಕು, ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ರೆ ಅವ್ರಿಗೇನೋ ಒಂದು ಅಸ್ತಿತ್ವ ಪ್ರಶ್ನೆ ಇರ್ಬೋದು. ನಾನು ನಾಳೆ CM ಆದ್ರೆ ಪಾರ್ಟಿ ಮೇಲೆ ಹಿಡಿತ ಸಾಧಿಸಬಹುದಲ್ಲ. ಒಂದ್ಸಲ ನೀವು ಅಕ್ಯೂಸ್ಡ್ ಅಂತ ನೀವು ಕನ್ವಿಕ್ಟ್ ಆಗ್ಬಿಟ್ರೆ ನಾಳೆ ಪಾರ್ಟಿಯಿಂದ ನೀವು ಸಂಪೂರ್ಣವಾಗಿ ದೂರ ಮಾಡ್ಬಿಡ್ತಾರೆ. ಇಲ್ಲ, ಏನು ಇಲ್ದೇನೆ ಅವರು ಹಿಡಿತಕ್ಕೆ ತಗೊಳ್ತಾರೆ. ಆ ಜನನೇ ಹಾಗೆ. ಈ ಜಯಲಲಿತಾ ಅವರಾದ್ರೂ ಏನು ಒಳ್ಳೆ ರಾಜಕೀಯ ಮಾಡಲಿಲ್ಲ. ಜಯಲಲಿತಾ ಅವರಾದ್ರೂ ಕೂಡ ಪ್ರಜಾಪ್ರಭುತ್ವವನ್ನ ಅವ್ರು ಗೌರವಿಸಿದ್ ನಾವು ನೋಡ್ಲಿಲ್ಲ. ಬಹಳ ಅದಕ್ಕೆ ಬಹಳ ವಿರೋಧವಾಗಿತ್ತು. ಈಗಲೂ ತಮಿಳುನಾಡಿನ ರಾಜಕೀಯ ನಮ್ಮ ಕರ್ನಾಟಕ ರಾಜಕೀಯಕ್ಕೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಎಷ್ಟೆಲ್ಲ ಒಂದ್ ರೀತಿ ಏನೇ ನಾವು ಬೊಯ್ಲಿ, ಏನೇ ಟೀಕೆ ಮಾಡ್ಲಿ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ಒಂದು ಎಲ್ರಿಗೂ ಸಾರ್ವಜನಿಕರಿಗೆ ಹೌದೌದು ಒಂದ್ ಸ್ವಲ್ಪ ನಾಚಿಕೆನಾರ ಪಡ್ತಾರೆ. ಏನಾರು ಈ ತರ ಆದ್ರೆ ಸ್ವಲ್ಪ ನಾಚಿಕೆ ಏನು ಇಲ್ಲ. ಡಾಕ್ಟರ್ ಕೊನೆಗೆ ಯಾಕೆ ಬರ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸೆಕ್ಟರ್ ಈಗ ನಿಮ್ಮ ಈ ರಾಜಕೀಯ ಎಲ್ಲ ಬಿರುಗಾಳಿಗೆ ಅಲ್ಲಿರ್ತಕ್ಕಂಥದ್ದು ನಿಮ್ಮ ಕಾಂಟ್ರಿಬ್ಯೂಷನ್. ಅಲ್ಲಿ ಹೇಳ್ತಿರೋದು ಅಪೋಲೋ ಹಾಸ್ಪಿಟ್ಲಲ್ಲಿ 73-74 ದಿವಸ ಜಯಲಲಿತಾ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಒಂದೊಂದು ದಿನಕ್ಕೆ ಒಂದೊಂದು ತಿರುವುಗಳು. ಒಂದಿನ ಡಾಕ್ಟ್ರು ಹೇಳ್ತಾರೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನಾನೇ ಅವ್ರಿಗೆ ಸಾಕ್ಷಿ ಅನ್ನೋಂಥ ಮಾತಾಡಿ ಹೇಳ್ತಾರೆ. ಆಮೇಲೆ ನೋಡೋರು ಕೋಮಾದಲ್ಲಿದ್ದರು, ಮಾತಾಡೋ ಸ್ಥಿತಿಯಲ್ಲ ಅಂತ ಹೇಳ್ತಾರೆ. ಬೈ ಎಲೆಕ್ಷನ್ಗೆ ಸೈನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅವರು ಸೋಂಕು ತಗಲ್ತು. ಆಮೇಲೆ ಅವ್ರಿಗೆ ತುಂಬ ಸಕ್ಕರೆ ಕಾಯಿಲೆ ಜಾಸ್ತಿ ಇರೋದ್ರಿಂದ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲಿಲ್ಲ, ಹೃದಯ ಸ್ತಂಭನ ಆಯಿತು. ಅಂದರೆ ಎಲ್ಲವೂ ಕೂಡ ಭಾಳಷ್ಟು ಸಂಶಯ. ಈಗಲೂ ಕೂಡ ಆ ಸಂಶಯಕ್ಕೆ ಒಂದು ದೊಡ್ಡ ರೆಕ್ಕಪುಕ್ಕ ಬಂದಿದೆ. ನಿನ್ನೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟರ್ಸು ಇಂಗ್ಲೆಂಡಿಂದ ಬಂದು ಬಿಲೆ ಅನ್ನುವಂಥವ್ರು ಪ್ರೆಸ್ ಮೀಟ್ ಮಾಡುವಂಥ ಅನಿವಾರ್ಯತೆ ಏನಂತೆ ಅಂದರೆ 65 ದಿವಸ ಆದ ಮೇಲೆ ಇಂಥದ್ದೊಂದು ಪ್ರಶ್ನೆ ಇದೆ ಡಾಕ್ಟ್ರೇ. ಉಗರವ್ರೆ, ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಜನರಿಗೂ ತಿಳಿದಂತೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಂಥ ಆತ್ಮೀಯ ಸ್ನೇಹಿತೆಯರು. ನೀವಾಗಲೇ ಹೇಳಿದ್ರಿ ಸತ್ತ 68 ದಿನ ಆಯಿತು. ಸಾಯೋದಕ್ಕೆ ಮೊದಲು 74 ದಿವಸ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ಅಮ್ಮನ ಅಡ್ಮಿಟ್ ಮಾಡಿದ್ರು ಅಪೋಲೋ ಹಾಸ್ಪಿಟ್ಲೊಳಗೆ. ನಮಗೆ ಅಡ್ಮಿಟ್ ಆದಾಗ ಬಂದಂಥ ಇನ್ಫಾರ್ಮೇಷನ್ ಅಂದರೆ ಸಿಂಪಲ್ ಡಿಹೈಡ್ರೇಷನ್ಗೆ ಅಮ್ಮ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ, ಮನೆಯಲ್ಲೇ 2-3 ದಿನ ಅವರೇ ಟ್ರೀಟ್ಮೆಂಟ್ ತೊಗೊಂಡ್ರು, ಆಮೇಲೆ ಕಳಿಸಿದ್ರು ಅಂತ. ಅಲ್ಲಿ ಹೋದ್ಮೇಲೆ ಒಂದು ಬೆಳವಣಿಗೆ 74 ದಿನದಲ್ಲಿ ಈಗ ಏನು ಪ್ರೆಸ್ ಮೀಟ್ ಮಾಡ್ತಿದ್ದಾರಲ್ಲ ಇಂಗ್ಲೆಂಡಿಂದ ಡಾಕ್ಟ್ರು ಬಂದು, ಅಲ್ಲಿನ ಡಾಕ್ಟ್ರುಗಳು, ನಾನೊಬ್ಬ ವೈದ್ಯ, ನಾನೊಬ್ಬ ಸರ್ಜನ್, ಎಮರ್ಜೆನ್ಸಿ ಮೆಡಿಸನ್ HOD, ಪೇಷಂಟ್ನ ಸೀಕ್ರೆಟ್ ಇಡಬೇಕು ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ಪ್ರಕಾರ, ಇಲ್ಲ ಅನ್ನಲ್ಲ. ಆದರೆ ಇಂಥ ಒಂದು ಪ್ರತಿಷ್ಠಿತ ಸಮಾಜಕ್ಕೆ ಬೇಕಾದಂತ ಇದ್ದಾಗೆ ಬುಲೆಟಿನ್ಸ್ ಬರಬೇಕು ಯಾವುದೇ ಹಾಸ್ಪಿಟ್ಲಲ್ಲಿ. ಹೆಲ್ತ್ ಬುಲೆಟಿನ್ನ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಸಾಮಾಜಿಕವಾಗಿ, ಬಟ್ ಎಲ್ಲೂ ಈ ಕೆಲಸ ಅವ್ರು ಮಾಡಲಿಲ್ಲ. ಆ್ಯಂಡ್ ಮಧ್ಯೆ ಸಾಮಾನ್ಯ ಜನರಿಗೆಲ್ಲ ನಮಗೆ ಕನ್ಫ್ಯೂಷನ್ ಮಾಡಿಟ್ರು ಇವರು. ನಾನೊಬ್ಬ ವೈದ್ಯನಾಗಿ 74 ದಿನದಲ್ಲಿ ನಾನು ಹಿಂದೆ ಒಂದು ಸಾರಿ ಒಂದು ಮೀಡಿಯಾಳು ಮಾತಾಡಿದೆ. ಶಶಿಕಲಾ ಅಕ್ಕ ಎಂತ ಹಿಡಿತ ಇಟ್ಟಿದ್ಲು ಅಂದರೆ ಇವ್ರ ಮೇಲೆ, ಆಸ್ಪತ್ರೆಯ ಮೇಲೆ 3 ಫೋಲ್ ಕಾರ್ಯ ಮಾಡಿಸಿ ಆ ಡಾಕ್ಟ್ರುಗಳನ್ನ ಮನೆಗೆ ಹೋಗ್ದಂಗೆ ಅಲ್ಲೇ ಹೌಸ್ ಅರೆಸ್ಟ್ ಮಾಡಿ, ಬಂದವ್ರನ್ನ ಯಾರನ್ನು ಒಳಗಡೆ ಬಿಡ್ದಂಗೆ ಮಾಡಿ. ನನ್ನ ಪ್ರೊಫೆಷನ್ನಲ್ಲಿ ಆ ಎಮ್ಮ ಪ್ರೆಸಿಡೆಂಟ್ ಆಗಲಿ ಪ್ರೈಮ್ ಮಿನಿಸ್ಟರ್ ಯಾರೇ ಆಗಲಿ ಇಂಟರ್ಫಿಯರ್ ಆಗಂಗಿಲ್ಲ. ಒಬ್ಬ ವೈದ್ಯರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಧಿಕಾರ ಕೊಡಬೇಕು, ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಟ್ಟಿರಲ್ಲ. 74 ದಿನದಲ್ಲಿ ಎಲ್ಲೂ ಕೂಡ ಅಲ್ಲಿ ಜನಗಳಿಗೆ ಸಹಜವಾಗಿ ಅನುಮಾನ ಬರ್ತಿದ್ರಲ್ಲ. ಈಗ 3 ಫ್ಲೋರ್ ಕೂಡ ಬುಕ್ ರಿಸರ್ವ್ ಆಗಿದ್ವು ಅಂತ ನಿನ್ನೆ ಡಾಕ್ಟರ್ ಬಾಲಾಜಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ ತಮಿಳು ಪತ್ರಕರ್ತರು. ಎಷ್ಟಾಯ್ತು ಬಿಲ್ ಅಂತ ಹೇಳಿದಾಗ 5.5 ಇಂದ 6 ಕೋಟಿ ಆಗಿದೆ. ಬಟ್ ಡೋಂಟ್ ನೀವು CEO ಕೇಳಿ ಅಂತ ಹೇಳ್ತಾರೆ. ಮೊದಲು 90 ಕೋಟಿ ಅಂತ ಪ್ರೆಸ್ನಲ್ಲೇ ಬಂದಿತ್ತು, ನಿಮ್ಮ ಮೀಡಿಯಾ ಒಳಗೆಲ್ಲ ಹೇಳ್ತು, ಒಟ್ಟು 100 ಕೋಟಿವರೆಗೂ. ಬಟ್ ನನಗೆ ಇನ್ನೊಂದು ಆಶ್ಚರ್ಯ ಏನಂದ್ರೆ ಉಗಾರ್ ಅವರೇ, ಒಬ್ಬ ವೈದ್ಯನಾಗಿ ಇಂಗ್ಲೆಂಡ್ನಿಂದ ಒಬ್ಬ ಡಾಕ್ಟರ್ ಬಂದು ಸೆಪ್ಸಿಸ್ ಅಂತ ಡಯಾಗ್ನೋಸ್ ಮಾಡಿದ್ರು ಅಂತ ನಾನು ಹೇಳಿದೆ. ನನ್ನ ಪ್ರೊಫೆಷನ್ಗೆ ಇನ್ಸಲ್ಟ್ ಮಾಡಬೇಡಿ, ಸೆಪ್ಸಿಸ್ನ ನನ್ನ ಹೌಸ್ ಸರ್ಜನ್ ಡಯಾಗ್ನೋಸ್ ಮಾಡ್ತಾನೆ. ನೋಡಿ ಸರ್, ಅವ್ರಿಗೆ ಎಲ್ರಿಗೂ ತಿಳಿದಂಗೆ ಜಯಲಲಿತಾ ಅವರು ಸಕ್ಕರೆ ಕಾಯಿಲೆಯಿಂದ ಬಳಲ್ತಿದ್ರು 15 ವರ್ಷದಿಂದ. ಇಟ್ಸ್ ಓಪನ್ ಸೀಕ್ರೆಟ್, ಎಲ್ರಿಗೂ ಸಕ್ಕರೆ ಕಾಯಿಲೆ ಸರ್ವೇ ಸಾಮಾನ್ಯ. ಸಕ್ಕರೆ ಕಾಯಿಲೆಯಲ್ಲಿ 4 ಟಾರ್ಗೆಟ್ ಆರ್ಗನ್ ಇರ್ತವೆ, ಒಂದು ಕಿಡ್ನಿ, ಒಂದು ಕಣ್ಣು, ಒಂದು ಹೃದಯ, ಒಂದು ಕಾಲು. ಸೆಪ್ಸಿಸ್ ಅಂದ್ರೆ ಬಹಳ ಸಿಂಪಲ್, ಡಯಾಬಿಟಿಸ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಅದ್ರೊಳಗಾಗಿ ಕಾಲಿನೊಳಗೆ ಎಲ್ಲೋ ಆದರೆ ಅದನ್ನ ಲೋಕಲ್ ನಾವು ಇನ್ಫೆಕ್ಷನ್ ಅಂತೀವಿ. ಅದೇನಾದ್ರೂ ಮೈಗೆ ಅಳ್ಕೊಂಡ್ರೆ ಬ್ಯಾಕ್ಟೀರಿಯಮಿಯಾ ಅಂತಾರೆ, ಬ್ಯಾಕ್ಟೀರಿಯಾ ಮೈಗೆಲ್ಲ ಹೋಗ್ತದೆ, ಅದು ಟಾಕ್ಸಿನ್ ರಿಲೀಸ್ ಮಾಡಿದ್ರೆ ಸೆಪ್ಟಿಸೇಮಿಯಾ ಅಂತೀವಿ. ಸೆಪ್ಟಿಸೇಮಿಯಾನ ಟ್ರೀಟಬಲ್ ಕಾಸ್ ಸರ್. ಅದು ಅಂತ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಅಷ್ಟೊಂದು ಜನ ಡಾಕ್ಟರ್ ಇರೋವಾಗೆ ಸರ್, ಇವರು ಚೀಫ್ ಮಿನಿಸ್ಟರ್ ಅಂತ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತೀನಿ. ನೀವು ಯಾವುದೇ ICUಗೆ ಹೋಗಿ ಈ ರೀತಿಯ ಪೇಷಂಟ್ಗಳು 4 ಜನ ಇದ್ದೇ ಇರ್ತಾರೆ. ಅಂಡ್ ಅಡ್ಮಿಟ್ ಆದವರೆಲ್ಲ ಸತ್ತೋಗಲ್ಲ, ಅಡ್ಮಿಟ್ ಆದವರು ಬದುಕೋದು ಇಲ್ಲ. ಅಂದರೆ ಅಂತ ಎದುರ್ಕೊಳ್ಳೋ ಅಂಥದ್ದು ಏನಿಲ್ಲ.
ಸೆಪ್ಟಿಸೆಮಿಯಾಗಿ ಯಾಕೆ ನಾವು ಎದುರ್ತೀವಿ, ಎಲ್ಲರೂ ಎದುರ್ತಾರೆ ಅಂದರೆ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗ್ತಾರೆ, ಫಸ್ಟ್ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಆಮೇಲೆ ಬಟ್ ಎಲ್ಲೂ ಕೂಡ ವಿವರವಾಗಿ ಜನತೆಗೆ ಈ ಸಂದೇಶ ಕೊಡಲೇ ಇಲ್ಲ. ಅಲ್ಲಿ ಶಶಿಕಲಾ ಇನ್ಫಾರ್ಮೇಶನ್ ಕಟ್ ಅಂಡ್ ಪೇಸ್ಟ್ ಅನಿಸ್ತಾ ಇದೆ ಅಂತ ಏನೋ ಮಾಡಿ ಸರ್, ಕಾಲಿನೊಳಗೆ ಇನ್ಫೆಕ್ಷನ್ ಆಗಿದೆ ಅಂತಾರೆ, ಕಾಲು ತೆಗೆದಿದೆ ಅಂತಾರೆ, ಎಲ್ಲೂ ಕೂಡ ಇವ್ರು ಪ್ರಾಪರ್ ಆಗಿ ಇನ್ಫಾರ್ಮೇಶನ್. ಬಟ್ ಕಾಮನ್ ಕಾಲಿನೊಳಗೆ ಇನ್ಫೆಕ್ಷನ್ ಆಗೋದು, ಗ್ಯಾಂಗ್ರೀನ್ ಆಗೋದು. ಗ್ಯಾಂಗ್ರೀನ್ ಆದರೆ ಕಾಲು ತೆಗಿಲೇಬೇಕು. ಅದರೊಳಗೇನು ಚೀಫ್ ಮಿನಿಸ್ಟರ್ ಆದರೆ ಪ್ರೈಮ್ ಮಿನಿಸ್ಟರ್ ಯಾರ್ದಾದ್ರೂ ಕೂಡ ತೆಗಿಲೇಬೇಕು. ಇಲ್ಲೆಲ್ಲೂ ಅದನ್ನು ಮುಚ್ಚಿಡ್ತಾರೆ ಸರ್. ನಮ್ಗೆ ಎಲ್ಲಿ ಯಾಕೆ ಈ ಶಶಿಕಲಾ ಮೇಲೆ ಇಷ್ಟು ಅನುಮಾನ ಬರ್ತಾ ಇದೆ ಅಂದರೆ ಎಲ್ಲ ಜನಗಳಿಗೂ ಕೂಡ ಎಲ್ಲೂ ಕೂಡ ಒಬ್ಬ ಗವರ್ನರ್ನೊಳಗೆ ಬಿಡ್ಲಿಲ್ಲ ಅಂತಾರೆ, ಇನ್ನು ಯಾವ ಕೆಪಾಸಿಟಿ ಒಳಗೆ ಈ ಅಮ್ಮ ಹಂಗ್ ಮಾಡ್ಲಿಕ್ಕೆ ಸಾಧ್ಯ? ಅವಾಗ ನ್ಯಾಚುರಲಿ ಅನುಮಾನ ಬರ್ತದೆ. ದೊಡ್ಡವರನ್ನು ಇದ್ರೊಳಗಿಂದ ತೋರಿಸಬಹುದಲ್ರಿ? ಹೌದು. ಒಂದು ಅವಳು ಮಧ್ಯೆ ಏನಾಯ್ತಮ್ಮ, ಚೆನ್ನಾಗಿದ್ದಾರೆ, ತಿಂಡಿ ತಿಂತಾ ಇದ್ದಾರೆ, ಲಾಸ್ಟಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತಾರಲ್ಲ, ಅಟ್ಲೀಸ್ಟ್ ಆಗ್ಲಾದ್ರೂ ಕೂಡ ಜನತೆಗೆ ಅವ್ರದ್ದೊಂದು ಫೋಟೋ ರಿಲೀಸ್ ಮಾಡ್ಬೋದಿತ್ತು. ಎಲ್ಲೂ ಇಲ್ಲ. ಬಟ್ ಲಾಸ್ಟ್ ನೀವು ಹೇಳ್ಬೋದು, ತಿಂಡಿ ತಿಂತಿದ್ದವರು ಮನೆಗೆ ಬರೋದಕ್ಕೆ ಬದಲು ಸತ್ತೋಗ್ಬೋದಾ ಅಂತ ಇದೆ. ಇಟ್ ಈಸ್ ನೋನ್. ಈವನ್ ರಿಕವರಿ ಆಗಿ ಡಿಸ್ಚಾರ್ಜ್ ಮಾಡಿ ಉದಾಹರಣೆ ಕೂಡ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಅದೆಲ್ಲ ಏನು ಮೆಡಿಕಲ್ ಡೌಟ್ ಇಲ್ಲ. ಬಟ್ ಇವ್ರು ಮಾಡಿದ ರೀತಿ ಎಲ್ಲ ಜನಗಳಿಗೆ ಮುಚ್ಚಿಡಕ್ ಹೋಗಿ ಸಂಶಯದ ಹುತ್ತವನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಅದನ್ನೇ ಡೌಟ್ ಅಂತ. ಹೌದು ಸರ್, ಇವ್ರ ಬಗ್ಗೆ ಅನುಮಾನಗಳು ಹುಟ್ಟಕ್ಕೆ ಇವೆಲ್ಲವೂ ಕಾರಣಗಳು. ಸೊ ಹಾಗಾಗಿ ಇದು ಈ ಒಂದು ಬೆಳವಣಿಗೆ ಕಾರಣ ಆಗ್ತದೆ ಇವತ್ತು. ಅದಕ್ಕೇನೆ ಅವರಲ್ಲಿ ಬಹಳ ಬಾಯಿಗೆ ಹೊಲಿಗೆ ಹಾಕೊಂಡು ಕೂತಂತ ಬಹಳಷ್ಟು ನಾಯಕರು ಒಬ್ಬೊಬ್ಬರಾಗಿ ಒಬ್ಬರು ಬರ್ತಾ ಇದ್ದಾರೆ. ಪಾಂಡ್ಯನ್ ಮಾತಾಡಿದ್ದಾರೆ. ಇದು ಸಹಜ ಸಾವಲ್ಲ, ಇದು ಒಂದು ಏನೋ ಒಂದು ಕಡೆ ಪಿತೂರಿ ಇದೆ. ಶಶಿಕಲಾ ಅವರ ನಡವಳಿಕೆ ಏನಿದೆ ಆ ಸಂದರ್ಭದಲ್ಲಿ ನಡವಳಿಕೆ ಬಗ್ಗೆನೇ ತನಿಖೆ ಆಗಬೇಕು. ಇದು ಇಡೀ ರಾಜ್ಯದ ಮತ್ತು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ತೆಗೆದುಕೊಂಡು ಆದಂಥ ತೀರ್ಮಾನ ಅಲ್ಲ. ಶಶಿಕಲಾ ಅವರು CM ಆಗೋದು ಶಾಸಕರು ತೆಗೆದುಕೊಂಡಿದ್ದಾರೆ, ಅವ್ರ ಬಗ್ಗೆ ತಲೆ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಬ್ಬರವರೇ, ಇವತ್ತು ಪ್ರಶ್ನೆ ಚಿನ್ನಮ್ಮಂದು ಅಲ್ಲ ಅಥವಾ ಅಮ್ಮಂದು ಅಲ್ಲ, ಇನ್ನೊಬ್ಬರದ್ದು ಅಲ್ಲ. ಇಡೀ ಜಯಲಲಿತಾ ಅವರ ಬೆನ್ನಿಗೆ ನಿಂತು ಹೋರಾಟ ಮಾಡಿದಂಥ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅಲ್ಲಿ ಕೇಳ್ತಿರೋದೇನೆಂದರೆ, ನಮ್ಗೆ ಅಟ್ಲೀಸ್ಟ್ ನಮ್ಮ ಗಮನದಕ್ಕೂ ಬರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಶಾಸಕಾಂಗ ಸಭೆ ಇದೆಯಲ್ಲ, ಅದೇ ಸರ್ವಾನುಮತ. ಶಾಸಕರಿಗೆ ಓಟ್ ಹಾಕಿರ್ತಾರೆ, ಬಟ್ ಯಾರು CM ಮಾಡ್ಬೇಕು ಅನ್ನೋದು ಶಾಸಕರು ತೀರ್ಮಾನ ಮಾಡ್ತಾರೆ, ಜನ ತೀರ್ಮಾನ ಮಾಡೋಕ್ಕಾಗಲ್ಲ. ನೀವು ಜನಾದೇಶ ಅಂದರೆ ಯಾರು ನೇತೃತ್ವ ಚುನಾವಣೆ ಹೋಗ್ತೀರಿ ಅಂದಾಗ ಮಾತ್ರ ಬರುತ್ತೆ ಹೊರತಾಗಿ ನಂತರ ಈ ಥರ ಕ್ರೈಸಿಸ್ಗಳು ಬಂದಾಗ, ಈ ಥರದ್ದು ದಿಢೀರಾಗಿ ಬಂದಂಥ ಬೆಳವಣಿಗೆಗಳಲ್ಲಿ ಯಾರನ್ನು CM ಮಾಡ್ಬೇಕು ಅನ್ನೋಂಥ ಶಾಸಕರ ಸರ್ವಾನುಮತ ನಿರ್ಣಯ ಮತ್ತು ಅವರೇ ಪರಮೋಚ್ಚ ಇರೋದು. ಸೊ ಪ್ರಶ್ನೆ ಇರೋದು ಅಷ್ಟೇ, ಇಲ್ಲಿ ಜಯಲಲಿತಾ ನಂತರ ಯಾರು CM ಆಗಬೇಕು ಅನ್ನುವಂಥದ್ದು ಜನಾದೇಶ ಅಲ್ಲ. ಕ್ರೈಸಿಸ್ ಅಲ್ಲಿ ಯಾರು ಆಗಬೇಕು, ಯಾವತ್ತೂ ಕೂಡ ಬಿಕ್ಕಟ್ಟಿನಲ್ಲೇ ನಾಯಕಿ ಆಗ್ತಾರೆ ಅಂತ ಜಯಲಲಿತಾ ಹೇಳಿದ್ರು. ಬಟ್ ಶಶಿಕಲಾ ಆಗ್ತಾರಂತ ಯಾರು ಹೇಳಿರಲಿಲ್ಲ. ಆಮೇಲೆ ಶಶಿಕಲನ್ ಬಗ್ಗೆ ಜಯಲಲಿತಾ ಅವ್ರಿಗೆ ಇದ್ದದ್ದೇ ಭಾಳ ಸಣ್ಣ ಆಸೆ, ಅನುಮಾನ ಆಯ್ತಾ? ಹಾಂ, ಅವ್ರನ್ನ ಭಾಳ ಸಣ್ಣ ಜಾಗದಲ್ಲಿ ಇಟ್ಟಿದ್ರು. ಅವರು ಯಾವುದೇ ಕಾರಣಕ್ಕಾಗಿ 30 ವರ್ಷದಲ್ಲಿ ಅವ್ರಿಗೆ ಒಂದು ಸಣ್ಣ ಪೋಸ್ಟು ಕೊಟ್ಟಿಲ್ಲ. ಈ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲಿಸಲಿಲ್ಲ, ಒಂದು MLA ಮಾಡಿಲ್ಲ, ಒಂದು MLCನೂ ಮಾಡಿಲ್ಲ, MP ಮಾಡಿಲ್ಲ, ಏನೂ ಮಾಡಿಲ್ಲ. ಮತ್ತು ಅಧಿಕಾರದ ರಾಜಕಾರಣದ ಹತ್ರ ಬದುಕ್ಬಿಟ್ಟಿಲ್ಲ. ಪ್ರಚಾರದ ಒಂದು ಸ್ವಲ್ಪ ಆಡಿಯೋ ಕ್ಯಾಸೆಟ್ ಇಲ್ಲ ಅವ್ರು ಬಂದದ್ದೇ ಸರ್. ಈಗ ಅವರು ಈ ಎಮ್ಮನ ಹತ್ರಕ್ಕೆ ಬಂದದ್ದೇ ಕಾನ್ಸ್ಪಿರಸಿ ಅನ್ನೋದು ಆ ಎಮ್ಮನಿಗೆ ತಡವಾಗಿ ಗೊತ್ತಾಗ್ಬಿಟ್ಟಿತ್ತು. ನೋಡಿ, ಅವಳ ಗಂಡ ಮೊದಲೇ ಇವಳನ್ನ ಒಬ್ಬ ಈ ಆ್ಯಕ್ಚುಲಾಗಿ ಚಂದ್ರಲೇಖಾ ಅಂತ ಇವರಿದ್ರಲ್ಲ IAS ಆಫೀಸರು, ಅವ್ರಿಗೆ ಡೆಲಿವರಿ ಟೈಮಲ್ಲಿ ಇವಳು ಅಸಿಸ್ಟೆಂಟ್ ಆಗಿರ್ತಾಳೆ ಅವ್ರ ಹತ್ರ. ಆ ಎಮ್ಮನ್ನ ಹಿಡ್ಕೊಂಡು ಇವಳು ಪ್ರಪಗಂಡ ಸೆಕ್ರೆಟರಿ ಆದಾಗ ಜಯಲಲಿತಾ ಭಾಷಣನ ರೆಕಾರ್ಡ್ ಮಾಡೋಕೆ ಅಂತೇಳಿ ಇವಳನ್ನ ಅವ್ರ ಹತ್ರಕ್ಕೆ ಕಳಿಸ್ಕೊಡ್ತಾರೆ. ಯಾರು ಇವಳು ಗಂಡ ನಟರಾಜನ್. ಈಸ್ ಎ ಮೋರ್ ಭಾಳ ಡೆಲಿಬ್ರೇಟ್ ಪ್ಲ್ಯಾನರ್ ಅವನು. ಸೊ ಆಮೇಲೆ ಅವ್ರ ಇಡೀ ಫ್ಯಾಮಿಲಿ ಇವ್ರನ್ನ ಕಬ್ಜಾ ಮಾಡ್ಕೊತಾರೆ. ಅವರೆಲ್ಲ ಬಿಸ್ನೆಸ್ಗಳು, ಎಕ್ಸೈಸ್ ಬಿಸ್ನೆಸ್, ಇಡೀ ಇವತ್ತು ತಮಿಳುನಾಡಿನ ಎಕ್ಸೈಸ್ ಬಿಸ್ನೆಸ್ಸು ಈ ಫ್ಯಾಮಿಲಿ ಕೈಗೆ ಸಿಗಾಕೊಂಡಿದೆ. ಆಮೇಲೆ ತಮಿಳುನಾಡಿನ ಎಲ್ಲ ಮಾಸ್ ಸ್ಕೀಮ್ಗಳಿದಾವೆ. ಇಬ್ಬರ ನಡುವಿನ ಸ್ನೇಹ ಎಂತದಿತ್ತು, ಅದು ಸ್ನೇಹ. ಈಗ ಆ ಸ್ನೇಹನ ದುರುಪಯೋಗ ಮಾಡ್ಕೊಂಡು ಅವಳ ಮಗನ್ನ ದತ್ತು ಮಗನ ಮದುವೆ ಮಾಡ್ಕೊಂಡು ಇವರೆಲ್ಲ ಸಾಮ್ರಾಜ್ಞ ಮೆರೆದು ಎಲ್ಲ ಆದ್ಮೇಲೆ ಆಮೇಲೆ ಚುನಾವಣೆಯಲ್ಲಿ ಸೋತ ಮೇಲೆ ಅವಳಿಗೆ ಜನಪರವಾದ ಕಾರ್ಯಕ್ರಮಗಳು, ಅಮ್ಮ ಸ್ಕೀಮ್ಗಳು ಬಂದದ್ದು. ಸ್ನೇಹಕ್ಕಿಂತಲೂ ಬೇರೆ ತರ ರಿಲೇಷನ್ ಮೆಡಿಕಲ್ ಹೇಳ್ತಾರೆ, ಅದನ್ನ ಪದನ ಇಲ್ಲ ಸರ್, ನೀವು ಹೇಳಿದ್ ಕರೆಕ್ಟ್. ಸ್ನೇಹ ಅಲ್ಲ, ವೈಯಕ್ತಿಕ. ಅದಕ್ಕೆ ಆಮೇಲೆ ಅವ್ರು ಎಲ್ಲರನ್ನೂ ದೂರ ಇಡ್ತೀನಿ ಅಂತ ಹೇಳಿ ಇವ್ರು ಒಂದ್ಸಾರಿ ಆಗ್ಲೇ ಅವಳು ಜಯಲಲಿತಾ ಸೋತ್ ಮೇಲೆ ಸಂಪೂರ್ಣ ಇವ್ರ ಫ್ಯಾಮಿಲಿಯವ್ರನ್ನ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕ್ಬಿಟ್ಟು ಈ 2011 ಡಿಸೆಂಬರ್ನಲ್ಲಿ ಇವರೆಲ್ಲರನ್ನೂ ಓಡಿಸಿದ್ರು ಮನೆ ಬಿಟ್ಟು. ಓಡಿಸಿದಾಗ 13 ಜನನ್ನ ಇವ್ರ ಫ್ಯಾಮಿಲಿ ಎಲ್ಲ ಅವರೆಲ್ಲರೂ ಒಂದು TV ಓನರ್ ಒಬ್ಬ ಇನ್ನೊಂದು ಎಕ್ಸೈಸ್ ಬಿಸ್ನೆಸ್, ಈಗ ಹೇಳಿದ್ನಲ್ಲ ಆ ಬೆರೋನ್ ಕಿಂಗ್ ಅವನು. ಎಲ್ಲರೂ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಅವರ ಫ್ಯಾಮಿಲಿಯಲ್ಲಿ ಇರೋರು.
ಈ ಶಶಿಕಲನ್ ಹಿಂದೆ ಇರುವಂಥವ್ರು ಅವ್ರನ್ನೆಲ್ಲರನ್ನೂ ದೂರ ಇಟ್ಟರು, ಇನ್ಕ್ಲೂಡಿಂಗ್ ಶಶಿಕಲನ್ ಗಂಡ. ಅವ್ರನ್ನೆಲ್ಲರೂ ಸೇರಿಸಿದಾಗ ಮತ್ತೆ ಕೊನೆಗೆ ಅವಳು 2012 ಮಾರ್ಚ್ ಟೈಮ್ಗೆ ಏನು ಮಾಡ್ತಾಳೆ, ತಿರ್ಗಾ ವಾಪಸ್ ಬಂದು ಒಂದು ಅಪಾಲಜಿ ಲೆಟರ್ ಬರ್ಕೊಡ್ತಾಳೆ. ನಾನು ಜೀವನದಲ್ಲಿ ಯಾವುದೇ ಮಹತ್ವಾಕಾಂಕ್ಷೆಗಳು ಯಾವ ಆಕಾಂಕ್ಷೆನೂ ಇಲ್ಲ, ಏನೂ ಬೇಕಾಗಿಲ್ಲ, ನಿಮ್ಮ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಅದರೊಳಗೆ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ ಅವಳು. ನನಗೆ MLC ಬೇಡ, MLA ಬೇಡ, ಏನು ಬೇಡ ಅಂತ. ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಅನ್ಯೋನ್ಯವಾದ ಸಂಬಂಧ, ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಇದು ಆಮೇಲೆ ಇವಳು ಜಯಲಲಿತಾ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದು ಮತ್ತೆ ಅವ್ರ ಸಾವಿನವರೆಗಿನ ಘಟನೆ ಇದೆಯಲ್ಲ ಭಾರತದಲ್ಲಿ, ಅದು ಡೆಮೊಕ್ರಾಟಿಕ್ ಕಂಟ್ರಿಯಲ್ಲಿ ಇದು ನಡೆಯೋಕೆ ಸಾಧ್ಯನೇ ಇಲ್ಲ. ಆಮೇಲೆ ಈ ಅಮ್ಮ ಸಂವಿಧಾನವಾಗಿ ಇವಳಿಗೇನು ಅಧಿಕಾರ ಇದೆ? ಸಿ ಇಸ್ ಎ ಬಿಗ್ ಝೀರೋ. ಅಲ್ಲ, ಸಂವಿಧಾನಾತ್ಮಕವಾಗಿ ಆ ಅಮ್ಮನಿಗೆ ಏನು ಅಧಿಕಾರ ಇರಲಿಲ್ಲ. ಅಧಿಕಾರ ಬಂದ್ಬಿಡುತ್ತೆ. ನಾನು ಮೇಡಮ್ ನಿಮ್ ಕೇಳ್ತಾ ಇದೀನಿ, ಒಂದು ಕಾಮನ್ ಒಂದು ಜೋಕ್ ಹರಿದಾಡ್ತಾ ಇದೆ. ಈ ಅಮ್ಮ ಅವರು ಅಸಿಸ್ಟೆಂಟ್ ಆಗಿ ಬಂದಿದ್ರು, ಅವ್ರ ಮನೆಯಲ್ಲಿ ಸಹಾಯಕಿ ಆಗಿದ್ರು, ಇವ್ರ ಮನೆಗೆ ಸಹಾಯಕಿ ಆಗಿರೋ ಏನ್ ಪ್ಲಾನ್ ಮಾಡ್ತಾರೆ ನೆಕ್ಸ್ಟ್ ಅಂತ. ಶಶಿಕಲಾ ಮನೆಯಾಗೆ ಅಸಿಸ್ಟೆಂಟ್ ಆಗಿರೋ ಅದು ಪರಂಪರೆಯಾಗಿ ಬರ್ತಾ ಇದೆ. ಈಗ MGR ಗೆ ಅದು ಏನ್ ಮಾಡಿದ್ರು ಸೇಮ್ ಅದೇ ಇವ್ರಿಗೆ ಆಗ್ತಾ ಇದೆ, ಮತ್ತು ಇವರು ಮುಂದೆ ಅದೇ ಆಗ್ಬಹುದು. ಯಾಕೆಂದರೆ ಈ ತಮಿಳುನಾಡು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಎಂದೂ ಸ್ಪಂದಿಸಿಲ್ಲ, ಮತ್ತು ಜನಗಳ ತಲೆಗೂ ಅದು ಹೋಗಿಲ್ಲ. ಈಗ ನೋಡಿ, ಕಾನೂನೇ. ಈಗ ಎಲ್ಲ ಶಾಸಕಾಂಗ ಪಕ್ಷದ ಏನು ಪ್ರತಿನಿಧಿಗಳು ಒಪ್ಕೊಂಡ್ರೆ ಹಾಗೆ ಆಗ್ತಾಳೆ, ಅವಳು ಬಿಡಲ್ಲ. ಇದು ಇಷ್ಟು ಅಲ್ಲಿ ನಮಗೆ ಹೇಗೆ ಕಾಣ್ತಾ ಇದೆ, ನಮ್ಮ ಕಣ್ಣಿನ ಇದರಿಂದ ನಾವು ನೋಡ್ತಾ ಇದೀವಿ. ಅಲ್ಲಿ ಏನಿದೆ, ಅಲ್ಲಿ ಏನಿಲ್ಲ, ಇವಳು ಆಗ್ಬೇಕು ಅಂತಾರ ಅವರು. ಚಿನ್ನಮ್ಮ ಆಗ್ಬೇಕು. ಸರ್ವಾನುಮತದಿಂದ ನಿರ್ಣಯ ಆಗಿದೆ, ಆ ನಿರ್ಣಯವೇ ಇವತ್ತು ರಾಜಭವನಕ್ಕೆ ಹೋಗಿರೋದ್ರಿಂದ ನೀವು ಯಾಕೆ ವೇಟ್ ಮಾಡ್ತಾ ಇದೀರಿ ಅಂತ ಕೇಳ್ತಾ ಇದ್ದಾರೆ. ಜಯಲಲಿತಾ ಸಾವನ್ನ ಪ್ರಕಟ ಮಾಡುವ 1 ಗಂಟೆ ಮೊದಲು ನಡೆದಂತ ನಾಟಕ ಇದೆಯಲ್ಲ ಸರ್, ಆಸ್ಪತ್ರೆಯಲ್ಲಿ ಎಲ್ಲಾ ಶಾಸಕರಿಂದ ಒಂದು ಪತ್ರ ಬರ್ಸ್ಕೊಂತಾರೆ. ಆ ಪತ್ರದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ಯಾರಿಗೂ. ರೆಸಿಗ್ನೇಷನ್ ಲೆಟರ್ ಇದ್ರೆ ಇರ್ಬೋದು. ಬ್ಲ್ಯಾಕ್ ಮೇಲ್ ಮಾಡೋಕೆ ನೀವು ಈಗ ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ನಾವು ನಿಮ್ದು ಯಾರ್ಯಾರು ಸಪೋರ್ಟ್ ಮಾಡೋದಿಲ್ಲ ಅವ್ರನ್ನೆಲ್ಲರೂ ಗವರ್ನರ್ ಅದು ಆಗಿಲ್ಲ ಅಂದ್ರೆ ಖಂಡಿತ ಅವಳಿಗೆ ಏನಂದ್ರೆ ಅವರು ಸತ್ತು ನೆಕ್ಸ್ಟ್ ಶಾಸಕಾಂಗ ಸಭೆ ಆಗುತ್ತೆ, ಶಶಿಕಲಾ ಬರ್ತಾರೆ, ಪನ್ನೀರ್ ಸೆಲ್ವಂ ಬರ್ತಾರೆ, ಆಮೇಲೆ ಅವರು ತಂಗ ಇನ್ನೊಬ್ಬರು ಇದೆ ಬಹಳ ಫೇಮಸ್ ಜನರಲ್ ಸೆಕ್ರೆಟರಿ ಅವರು ತಂಬಿದೊರೆ ಅವರೆಲ್ಲ ಕೂತಾಗ ಇವರು ಶಶಿಕಲಾ ಆಗ್ಬೇಕಂತ ತೀರ್ಮಾನ ಆಗತ್ತೆ ಶಾಸಕರ ಸಭೆಯಲ್ಲಿ. ಅವಾಗ ಇವಳು ಕಣ್ ಸನ್ನೆ ಮಾಡ್ತಾರಂತೆ ಪನ್ನೀರ್ ಸೆಲ್ವಂಗೆ, ನೀವೇ ಆಗಿ ಅಂತ. ಅಂದ್ರೆ ಆ ಕನ್ಸನ್ನೆ ಮಾಡ್ತಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ಆಗಲೇ ಒಂದು ಸ್ಕೆಚ್ ರೆಡಿ ಇತ್ತು, ಅಂದ್ರೆ ವೆಲ್ ಪ್ಲಾನ್ಡ್ ಸ್ಟೇಜ್ ಮ್ಯಾನೇಜರ್ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ದೇನೆ ಶಶಿಕಲಾ ಅವರನ್ನ ಶಾಸಕಾಂಗ ನಾಯಕಿ ಅಂತೇಳಿ ಆಯ್ಕೆ ಮಾಡುವ ಮಟ್ಟಕ್ಕೆ ಯಾವ ಪಕ್ಷದ ಶಾಸಕರು ಹೋಗೋದಿಲ್ಲ. ಅವಳು ಪವರ್ಫುಲ್, ಅಲ್ಟಿಮೇಟ್, ಮತ್ತೆ ಅವ್ರು ಬಿಟ್ಟು ನಮ್ಗೆ ಬಹಳ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮುಂದಾಲೋಚನೆ ಇಲ್ದೇನೆ ಶಾಸಕರು ಅವರನ್ನ ಆಯ್ಕೆ ಮಾಡಕ್ ಸಾಧ್ಯ ಇಲ್ಲ ಮೇಡಮ್. ನೋಡಿ, ಈಗ ಅಲ್ಲಿ ಶಾಸಕರು ಎಲ್ಲರೂ ಮೊದಲಿಂದ ಕೂಡ ಅಮ್ಮ ಅಂತ ಕಾಲಿಗೆ ಬಿದ್ದು ರೂಢಿ ಮಾಡ್ಕೊಂಡಿರೋವಂಥವ್ರು, ಎಲ್ಲ ದೀರ್ಘದಂಡ ನಮಸ್ಕಾರ ಹಾಕುವಂಥವ್ರು. ಅವ್ರಿಗೆ ಮೂಢನಂಬಿಕೆನೂ ಇದೆ. ಈಗ ಜಯಲಲಿತಾನೇ ಈ ರೂಪದಲ್ಲಿ ಬಂದಿದ್ದಾಳೆ ಅಂತ ಭಾವಿಸ್ತಾರವ್ರು. ಅಲ್ಲಿ ದೇವಸ್ಥಾನ ಕಟ್ಟೋ ಜನ ಅವರು. ಅಂಥದ್ರಲ್ಲಿ ಅದನ್ನು ಯಾರಾದರೂ ಒಬ್ಬ ಜ್ಯೋತಿಷಿ ಬಾಯಿಲಿ ಹೇಳಿಸ್ಬಿಟ್ರೆ ಆಯ್ತು, ಮುಗೀತು, ಜಯಲಲಿತಾ ಅಮ್ಮ ಈ ಅಮ್ಮ ಒಂದೇ ಅನ್ನೋದು. ಈಗ ಚಿನ್ನಮ್ಮ ಅಂತ ಅವ್ರು ಆಗಲೇ ಮಾಡಿದ್ದಾರೆ. ನಾವು ಯಾರೇ ಏನೇ ಹೇಳಿದ್ರು ನಾವು ಬೇಕಾದ್ರೆ ಬಹಳ ಕ್ಲಿಯರ್ ಆಗಿ ಮುಂದೆನೇ ಇದೆ. ಏನೇ ಹೇಳಿ ಗವರ್ನರು ಒಪ್ಕೊಳ್ತಾರೆ, ಅಲ್ಲೇ ಜನಗಳು ಒಪ್ಕೊಳ್ತಾರೆ. ಯಾಕೆಂದರೆ ಶಾಸಕರು ಒಪ್ಕೊಂಡಿರೋದ್ರಿಂದ. ಶಾಸಕರುಗಳು ಏನಾದ್ರು ವಿರೋಧ ಇದ್ದರೆ ಏನಾರು ಹೇಳ್ಬೋದು, ಯಾರೋ ಈ ಪಾಂಡ್ಯ ಪಾಪ ಈಗ ಬಾಯಿ ಬಿಡ್ತಾ ಇದ್ದಾನಂತ ಅವನ ಮಾತಿಗೇನು ಬೆಲೆ ತಗೊಳ್ಳಲ್ಲ. ಅವರು ಒಬ್ಬರೇ ಹೇಳಿರೋದು, ಅವರು ಬೇರೆ ಯಾರೂ ಕೂಡ ಹೇಳಿಲ್ಲ. ಎಲ್ಲರೂ ಕೂಡ ನಮ್ಮ ಅಮ್ಮ ಇವರಾಗಬೇಕು ಅಂತಲೇ ಹೇಳ್ತಿದ್ದಾರೆ. ಹಾಗಾಗಿ ತಮಿಳುನಾಡು ರಾಜ್ಯ ಮತ್ತೆ ಅವ್ರ ಕೈಗೆ ಹೋಗುತ್ತೆ. ಮತ್ತೆ ಬಹುಶಃ ಇನ್ನು ಮುಂದಿನ 5 ವರ್ಷಗಳ ಕಾಲ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ನಮಗೆ ಆ ಸಿನಿಮಾ ನಟ ಇದಾರಲ್ಲ ನಮ್ಮ ರಜನಿಕಾಂತ್, ಅದೊಂದು ಆಸೆ ಇತ್ತು. ಇಲ್ಲ, ಅವ್ರ ಬಗ್ಗೆನೂ ಈಗ ನಡೀತದೆ. ಅವ್ರ ನೆಕ್ಸ್ಟ್ ಎಂಟ್ರಿ ಆಗ್ತಾರೆ, ಇನ್ನೊಂದು ಡಿಬೇಟ್ ಮಾಡಿದ್ವಿ. ರಜನಿಕಾಂತ್ ಕೂಡ ಥರ್ಡ್ ಫೋರ್ಸ್ ಆಗಿ ಅವ್ರು ಪೊಲಿಟಿಕಲ್ ಎಂಟ್ರಿ ಬರ್ತಾರೆ. ಬರಬೇಕಾದಂತ ಎಲ್ಲ ಸಿದ್ಧತೆಗಳು, ಅದಕ್ಕೆ ಬೇಕಾದಂತ ವಾತಾವರಣ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅಂತ ಮಾತಿದೆ. ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ. ರೀಸೆಂಟ್ ಆಗಿ ಒಬ್ಬ ಗುರುಮೂರ್ತಿ ಅಂತೇಳಿ ಎಕನಾಮಿಸ್ಟ್, ಸಂಘ ಪರಿವಾರದ ಸಿದ್ಧಾಂತ ನಂಬಿಕೆ ಇರ್ತಕ್ಕಂಥವ್ರು ಓಪನ್ ಆಗಿ ಇನ್ವೈಟ್ ಮಾಡಿದ್ದಾರೆ. ರಜನಿಕಾಂತ್ ಅವರು ರಾಜಕಾರಣಕ್ಕೆ ಬರಬೇಕು, ತಮಿಳುನಾಡು ಜನ ಕಾಯ್ತಾ ಇದ್ದಾರೆ. ನೋಡಿ ಅಲ್ಲಿ ವಿಜುವಲ್ಸ್ ಅಲ್ಲಿ ಹಿಂದೆ 2014 ಚುನಾವಣೆಗೆ ಮುನ್ನ ಮೋದಿ ಅವರು ಬಂದು ರಜನಿಕಾಂತ್ ಅವರು ಮಾಡ್ತಾರೆ. ಅದನ್ನ ಚರ್ಚೆ ಮಾಡಿದ್ವಿ. ಡಾಕ್ಟರ್, ನಾನು ಪ್ರಶ್ನೆ ಇರೋದೇನಂದ್ರೆ, ಇವತ್ತು ಬುಲೆಟಿನ್ ಬಿಡುಗಡೆ ಮಾಡಬೇಕು. ನಾವಿಲ್ಲಿ ಅಂಬರೀಶ್ ಅವ್ರದ್ದು ನೋಡಿದ್ವಿ, ಪ್ರತಿ ದಿವಸ ಕೂಡ ಅವರಿಗೆ ಒಂದು ಬುಲೆಟಿನ್ ಬರ್ತಿತ್ತು. ಶಂಕರ್ ದಯಾಳ್ ಶರ್ಮಾ, ಯಾರೇ ದೊಡ್ಡ VIP ಗಳಿದೆ, ಪ್ರತಿ
ದಿನ ಕೂಡ ಒಂದು ಬುಲೆಟಿನ್ ಇರುತ್ತೆ. ಇಲ್ಲಿ ಬುಲೆಟಿನ್ ಬರ್ಲಿಲ್ಲ ಒಂದು, ಮತ್ತೆ ಅನೇಕ ಅನುಮಾನ, ಇಲ್ಲೇನೋ ಚಿಕ್ಕೆಗಳಿದಾವೆ ಅಂತ ಮೊನ್ನೆ ಒಂದು ಫೋಟೋ ಬಂತು. ಆಮೇಲೆ ಕಾಲಿನ ಬಗ್ಗೆ ಅನುಮಾನ ಇದೆ. ಸರ್ ಇವ್ರು ಪ್ರೆಸ್ ಮೊನ್ನೆ ಮಾಡಿದ ಪ್ರೆಸ್ ಮೀಟ್ ಮಾಡಿದಾಗೆ ಅನೇಕ, ಬಟ್ ಒಂದಂತೂ ಸತ್ಯ ಸರ್, ಒಂದು ಹಾಸ್ಪಿಟಲ್ ಅಡ್ಮಿಟ್ ಆದಾಗೆ ಟೀಮ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಇಂಟೆನ್ಸಿವಿಸ್ಟ್ ಅಂತ ಇರ್ತಾರೆ. ವೈದ್ಯಕೀಯ ಟ್ರೀಟ್ಮೆಂಟ್ನಾಗ ಮಾತ್ರ ಅಕ್ಕ ಏನ್ ಹೇಳಿದ್ರು ಕೂಡ ಅವಳಂಗೆ ನಡೆಯಲ್ಲ. ಎಲ್ಲೆಲ್ಲೋ ತಪ್ಪು ಹೇಳ್ತಾರೆ, ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ. ಇಲ್ಲ, ಡಯಾಬಿಟೀಸ್ನಾಗ ಇಟ್ಸ್ ಎ ನೋನ್ ಫ್ಯಾಕ್ಟ್ ಸರ್. ಯಾರೇ ಒಬ್ರು ಸಕ್ಕರೆ ಕಾಯಿಲೆ ಅತಿಯಾಗಿದ್ದಾಗೆ, ಬಟ್ ಎಲ್ಲ ಒಂದ್ ಕಡೆ ಅವ್ರೊಂದು ತಪ್ಪು ಮಾಹಿತಿ ಏನ್ ಕೊಟ್ರು ಅಂದ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ಗೆ ಬರಲಿಲ್ಲ. ಇಲ್ಲ, ಸಾಧ್ಯವಿಲ್ಲ. ಇಲ್ಲ, IV ಇನ್ಸುಲಿನ್ ಕೊಡ್ತಿರ್ತಾರೆ. ಮಲ್ಟಿ ಆರ್ಗನ್ ಏನ್ ಹೇಳಿದ್ರು ಗೊತ್ತಾ ಜನ, 15 ದಿನದ ಮೊದಲೇ ಸತ್ತೋಗಿದಾರ ಅವರು ಅಂತಲೇ. ಯಾಕೆ ಈ ಮಾತು ಬಂತು? ಇಲ್ಲ, ICUನೊಳಗೆ ಹಂಗೆ ಇಟ್ಕೊಳಕ್ ಆಗಲ್ಲ ಮೇಡಮ್, ಯಾರೇನು ಹೇಳಿದ್ರು. ಆಮೇಲೆ ತಪ್ಪು ಮಾಹಿತಿಗಳು ಬರ್ತವೆ. ಕೆನ್ನೆ ಮೇಲೆ 3 ಚುಕ್ಕೆ ಇತ್ತು, ಅದ್ರೊಳಗಿಂದ ಎಂಬಾಲ್ಮಿಂಗ್ ಮಾಡಿ ಆ ಎಮ್ಮನ್ನ ಸತ್ರು ಹಂಗೆ ಇಟ್ಕೊಂಡಿದ್ರು ಅಂತ ತಪ್ಪು ಮಾಹಿತಿಗಳು. ಎಂಬಾಲ್ಮಿಂಗ್ ಅಂದ್ರೆ ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ. ಯಾರನ್ನ ಸತ್ತೋಗ್ಬಿಟ್ಟ ಮೇಲೆ ಮಾಡುವಂಥದ್ದು. ಮಕ್ಕಳು ಅಮೆರಿಕಿಂದ ಬರ್ಲಿಕ್ಕೆ 2 ದಿನ ಲೇಟ್ ಆದ್ರೆ ಐಸ್ನಾಗ ಇಡಕ್ ಆಗುದಿಲ್ಲ. ಅದಕ್ಕೆ ವೇನ್ ಇಂದ ಫಾರ್ಮಾಲಿನ್ ಇಂಜೆಕ್ಟ್ ಮಾಡಿ ಎಂಬಾಲ್ ನಮ್ಮಲ್ಲೆಲ್ಲ ರಾಮಯ್ಯ ಅವಳಿದೆ, ಕಿಮ್ಸ್ ಅಲ್ಲಿ ಇದೆ, ಬಾಡಿ ಪ್ರಿಸರ್ವ್ ಮಾಡಬಹುದು. ಎಲ್ಲ ಒಂದ್ ಕಡೆ ಜನಗಳಿಗೆ 15 ದಿನ ಮೊದಲೇ ಸತ್ತೋಗಿದ್ರು, 1 ತಿಂಗಳು, ಅದೆಲ್ಲ ತಪ್ಪು ಮೇಡಮ್, ಸಾಧ್ಯವಿಲ್ಲ. ಸರ್ ನೀವು ಮುಖ ಗಮನಿಸಿದೀರಾ? ಮುಖ ಅದೇ ಮೇಡಮ್, ಅದು ಬಹಳನೇ ಇದಾಗಿದೆ. ಅಲ್ಲ, ಸತ್ ಮೇಲೆ ಹಂಗ ಆಗುತ್ತೆ ಮೇಡಮ್, ಇನ್ವೇರಿಯಬಲಿ ಇಟ್ ಆಗುತ್ತೆ. ಬಟ್ ಎಲ್ಲ ಒಂದ್ ಕಡೆ ಟ್ರೀಟ್ಮೆಂಟ್ ಸರ್, ಮಲ್ಟಿ ಆರ್ಗನ್ ಫೇಲ್. ನಾನು ಅವತ್ತೊಂದಿನ ಹೇಳಿದೆ, ಕಿಡ್ನಿ ಫೇಲ್ ಆಗುತ್ತೆ. ಕಿಡ್ನಿ ಗೊತ್ತಿಲ್ಲ, ನಾನು ಜೈಲಲ್ಲಿತ್ತ ಚೀಫ್ ಮಿನಿಸ್ಟರ್ ಹೊಟ್ಟೆ ಒಳಗಿದ್ದೀನಿ ಅಂತ. ಇದನ್ನು ಜನ ತಿಳ್ಕೊಬೇಕು. ಕಿಡ್ನಿನೇ ಎಲ್ಲರ ಕಿಡ್ನಿ ಫೇಲ್ ಆದಂಗೆ ಈ ಎಂಬುದು ಫೇಲ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ, ಎಂತ VIP ಆಗ್ಲಿ, ಸೆಪ್ಟಿಸಿಎಮಿಯಾಗೆ ಬ್ಲಡ್ ಕಲ್ಚರ್ ಮಾಡಿ ಅಪ್ರೋಪ್ರಿಯೇಟ್ ಆಂಟಿ. ಬಟ್ ಏನಾಗ್ಬಿಡುತ್ತೆ ಅನ್ಫಾರ್ಚುನೇಟ್, ಅವ್ರು ಇವತ್ತು ಹೇಳಿದ್ದಾರೆ ಲಂಗ್ಸ್ ವರ್ಕ್ ಮಾಡ್ತಿರ್ಲಿಲ್ಲ ಅಂತ. ಅದು ನಿಜ, ಸೆಪ್ಟಿಸಿಎಮಿಯೊಳಗೆ ಲಂಗ್ಸ್, ಬಟ್ ಲಂಗ್ಸಿಗೆ ಸಪೋರ್ಟ್ ಇರುತ್ತೆ, ವೆಂಟಿಲೇಟರ್ ಇರುತ್ತೆ, ಕಿಡ್ನಿ ಡಯಾಲಿಸಿಸ್ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಲಿವರ್ ಫೇಲ್ಯೂರು, ಅಲ್ಟಿಮೇಟ್ಲಿ ಬ್ರೈನ್ ಫೇಲ್ಯೂರ್ನ ಯಾರನ್ನು ತಡೆಯೋಕ್ಕಾಗಲ್ಲ ಇನ್ ದ ಪ್ರೋಸೆಸ್. ಬಟ್ ಲಾಸ್ಟ್ಗಳು ಚೆನ್ನಾಗಾದಳು ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತಾರೆ. ದಿಸ್ ಇಸ್ ಎ ನೋನ್ ಫ್ಯಾಕ್ಟ್, ಆಗಬಹುದು. ಬಟ್ ಎಲ್ಲೋ ಈ ರೀತಿ ಮಿಸ್ಲೀಡ್ ಮಾಡೋಕ್ಕಾಗಲ್ಲ. ಅಂದ್ರೆ ಇಂಗ್ಲೆಂಡ್ ಒಬ್ಬ ಡಾಕ್ಟರ್ ಬಂದು ಅದೆಲ್ಲ ಆಯ್ತು ಸರ್, ನೀವು ಹೇಳಿದ ಎಲ್ಲದೂ ಒಪ್ಕೋತೀವಿ. ಸರಿ ಮೇಡಮ್, ತೋರಿಸಲಿಲ್ಲ ಯಾಕೆ? ತೋರಿಸಬೇಕಿತ್ತು, ಅದು ತಪ್ಪು. ರಾಜಶೇಖರ್ ಇವತ್ತು ಬಂದಿರೋ ಆರೋಪಗಳಂದ್ರೆ ನಮ್ಗೆ ಗೊತ್ತಿಲ್ಲ, ಆರೋಪಗಳು ಅವ್ರ ಪಕ್ಷದವರೇ ಹೇಳ್ತಿರೋದು. ಇವರು ನೀವ್ ಹೇಳಿದ್ರಲ್ಲ, 3 ದಿವಸ ಆದ್ಮೇಲೆ ಮನೆಗೆ ಹೋದ್ರು, ಅವಾಗೇನೋ ಶಶಿಕಲಾ ಮತ್ತು ಜಯಲಲಿತಾ ಮಧ್ಯೆ ವಾಗ್ವಾದ ಆಯ್ತು, ಮಾತಾಯ್ತು, ಅವ್ರು ತಳ್ಳಿಬಿಟ್ರು. ಆಮೇಲೆ ಕಾಲಿಗೆ ಪೆಟ್ಟಾಗ್ಬಿಟ್ಟು ಅವ್ರು ಅಡ್ಮಿಟ್ ಮಾಡೋದು, ಈ ತರದೆಲ್ಲ ಚರ್ಚೆ ನಡೀತಾರೆ. ಅಂದ್ರೆ ಸಂಶಯಗಳಿಗೆ ಪುಕ್ಕಗಳು, ರೆಕ್ಕೆಗಳು ಹುಟ್ಟುಕೊಳ್ತಾ ಇದ್ದಾರೆ. ಇವರೇ ಅವರಿಗೆ ಡ್ರಗ್ಸ್ ಕೊಡ್ತಾ ಇದ್ದಿದ್ದು, ಡ್ರಗ್ಸ್ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಆಮೇಲೆ ಸ್ಟೀರಾಯ್ಡ್ ಇಂಜೆಕ್ಷನ್, ಸ್ಲೋ ಪಾಯ್ಸನ್ ಅಂದ್ರೆ ನಮ್ಮಲ್ಲಿ ಆ ಮಹಾರಾಜರ ಕಾಲದಾಗೆ ವಿಷಕನ್ಯ ಕಚ್ಚೋ ಅದೆಲ್ಲ ಇಲ್ಲ, ಸುಳ್ಳು ಮಾಹಿತಿ. ಬಟ್ ನಮ್ಮಲ್ಲಿ ಪಾಯ್ಸನ್ ಅಂದ್ರೆ ಸ್ಟೀರಾಯ್ಡ್ಸ್. ಗೊತ್ತಿಲ್ದಂಗೆ ಸ್ಟೀರಾಯ್ಡ್ಸ್ ಕೊಟ್ರೆ ಅದು ಡಯಾಬಿಟಿಸ್ ಇರೋರಿಗೆ ಬಹಳ ಬೇಗ ದೇಹ ಶಕ್ತಿ ಕಳ್ಕೊಂಡು ಆರ್ಗನ್ ಫೇಲ್ಯೂರ್, ಅದು ಪಾಸಿಬಿಲಿಟಿ. ಇನ್ಸುಲಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೀರಾಯ್ಡ್ ಕೊಟ್ರೆ ಹೇಳಲಿಕ್ಕೆ ಬರೋದಿಲ್ಲ, ಪ್ಲಾನ್ ಇದ್ರೂ ಇರ್ಬೋದು. ಇದೆಲ್ಲ ಊಹಾಪೋಹಗಳು. ಬಟ್ ಎಲ್ಲೋ ಒಂದ್ ಕಡೆ ನಾವು ವೈದ್ಯಕೀಯವಾಗಿ ಮಾತಾಡೋವಾಗೆ ಅವನ್ನೆಲ್ಲ ತಪ್ಪು ಮಾಹಿತಿ ಕೊಡಬಾರ್ದು. ಇವ್ರು ಮಾಡಿರೋ ಒಂದೇ ತಪ್ಪು. ಆಯ್ತಪ್ಪ, ಅವಳು ಚೆನ್ನಾಗಿದ್ಲು, ಟಿಫನ್ ತಿಂತಿದ್ಲು ಅಂದ್ರೆ ಒಂದು ಫೋಟೋ ತೆಗೆದು ರಿಲೀಸ್ ಮಾಡಿದ್ರೆ ಮುಗಿದು ಮೀಡಿಯಾ ಮುಖಾಂತರ. ಯಾಕೆ ರಾಜಶೇಖರ್ ಇದು ಬರ್ತದೆ ಅನುಮಾನ ಅಂದ್ರೆ, ಇನ್ನೊಂದು ಡಾಕ್ಟರ್ ಹೇಳ್ತಾರೆ, ನೀವು CCTV ಇದೆಯಾ? ಇಲ್ಲ, ನಮ್ಗೆ ಅದು ICUನಲ್ಲಿ CCTV ನಾವೇ ವಿಆರ್ದಿ ಏನು ನಾವೇ ಸಾಕ್ಷಿಗಳಾಗಿದ್ದೀವಿ, ವಿಟ್ನೆಸ್ ಆಗಿದ್ದೀವಿ, ಅದನ್ನೆಲ್ಲ ರಿಲೀಸ್ ಮಾಡೋಕ್ಕಾಗಲ್ಲ. ಆಮೇಲೆ ಬೈ ಎಲೆಕ್ಷನ್ಗೆ ಅವರೇ ತಂಬಿಂಗಿ ಇಂಪ್ರೆಷನ್ ಕೊಟ್ಟರು ಅಂತ ಹೇಳಿದ್ರು. ಆಮೇಲೆ ಅವರು ತಿಂಡಿ ತಿನ್ನೋ ನಾನೇ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಆಮೇಲೆ ಬಂದಾಗ ಇಲ್ಲ, ಅವ್ರು ಕೋಮಾದಲ್ಲಿ ಇದ್ರು. ಅಂದ್ರೆ ಒಂಥರ ಡ್ಯುಯಲ್ ಇದೆ ಅಂತ ಉತ್ತರಕ್ಕೆ ಹೊಂದಾಣಿಕೆ ಆಗ್ತಲ್ಲ. ಅದು ಬಹಳ ಮಿಸ್ಲೀಡ್ ಮಾಡಿ ಶಕ್ತಿ ಇದ್ದು ಸೈನ್ ಮಾಡೋಕ್ ಶಕ್ತಿ ಇರೋದು ಹೇಳ್ತಾರೆ, ಅವರೇ ಹೇಳ್ತಾರೆ. ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಂದಿರೋ ಪ್ರಶ್ನೆಗಳಿಗೆ ಉತ್ತರ ಇದು. ಬಟ್ ನಮ್ಮ ಪ್ರೊಫೆಷನ್ ಒಂದು ಅವಮಾನ ಸರ್. ನಾನು ಅವತ್ತೇ ಹೇಳಿದೆ, ಒಬ್ಬ ಡಾಕ್ಟರ್ ಆಗಿ ಅವ್ರು ಹೇಳ್ದಂಗೆ ಈ ರೀತಿ ಎಲ್ಲ ಬುಲೆಟಿನ್ ರಿಲೀಸ್ ಮಾಡಬಾರ್ದು. ನಿನ್ಗೆ ಆ ತಾಕತ್ತಿಲ್ಲ ಅಂದ್ರೆ ಪ್ರೊಫೆಷನ್ ಬಿಟ್ಬಿಡ್ಬೇಕು. ಅಲ್ಲ, ಬುಲೆಟಿನ್ ರಿಲೀಸ್ ಆಗೇ ಇಲ್ಲ ಅಂತ. ಈಗ ಮೂಲಭೂತವಾಗಿ ಅನುಮಾನ ಯಾಕೆ ಬರ್ತದೆ ಅಂತಂದ್ರೆ, ಈ ಡಾಕ್ಟ್ರು ಇಂಗ್ಲೆಂಡಿಂದ ಬಂದಂತ ಹೇಳಿದಂತ ಮನುಷ್ಯ ಅವ್ರು ಸತ್ತ ದಿವಸನೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈಗೀಗ ಆಯ್ತು, ಈ ಕಾರಣದಿಂದ ನಾವು ಕಾಪಾಡಿದ್ವಿ. ಸೊ ಅವತ್ತೇ ಎಲ್ಲವನ್ನೂ ಲೋಕಕ್ಕೆ ಕೇಳಿದ್ರೆ ಇದನ್ನ ನಂಬೋದು. ಅಷ್ಟು ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ಹೇಳಲೇಬೇಕು. ಈಗ 2 ತಿಂಗಳಾದ್ಮೇಲೆ, ಅದು ಈ ಅಮ್ಮ ಮುಖ್ಯಮಂತ್ರಿ ಅನೌನ್ಸ್ ಆದ್ಮೇಲೆ ಅವ್ರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಆವಾಗ ಅಲ್ಲಿಂದ ಕರೆಸಿ
ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಅಂದ್ರೆ ಈಗ ಸರ್ ಇಂಗ್ಲೆಂಡ್ ನಿಂದ ಕಳ್ಸಿರೋದೇ ಡ್ರಾಮಾ ಸರ್. ಈ ಕಾಯಿಲೆ ಟ್ರೀಟ್ ಮಾಡ್ಲಿಕ್ಕೆ ಇಂಗ್ಲೆಂಡ್ ನಿಂದ ಯಾವ ಡಾಕ್ಟರ್ ಬೇಕಿಲ್ಲ, ಇಲ್ಲ ನಮ್ಮಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನಿಂದ ಯಾರು ಬೇಕಿಲ್ಲ. ಇಟ್ಸ್ ಎ ಕಾಮನ್ ಪ್ರಾಬ್ಲಮ್. ಈಗ ಫಸ್ಟ್ ಆಫ್ ಆಲ್ ಡಾಕ್ಟರ್ನೇ ಪ್ರಾಸಿಕ್ಯೂಟ್ ಮಾಡ್ಬೇಕು 100%. ಅವ್ರನ್ನೇ ಬಿಗ್ ಡ್ರಾಮಾ. ಅವ್ರನ್ನೇ ಕ್ರಾಸ್ ಕ್ವೆಶ್ಚನ್ ಡಾಕ್ಟರ್ ಲಲಿತ ನಾಯಕ್ ಅವರು, ಯಾಕಂದ್ರೆ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಅರ್ಥವೇ ಆಗಿಲ್ಲ ನನಗೆ ಇವತ್ತಿಗೂ. ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಯಾವಾಗ ಅರ್ಥ ಆಗಿತ್ತಂದ್ರೆ ಅವರು ಸತ್ತು ಮರುದಿವಸ ಮಾಡಬಹುದಿತ್ತು. ಮಾಡಿದ್ರೆ ನೋಡಿ, ಈ ತರ ರಾಜ್ಯದಲ್ಲಿ ಅವರನ್ನ ಫಾಲೋ ಮಾಡ್ತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ. ಆಮೇಲೆ ಅವರು ಇಡೀ ದೇಶದಲ್ಲೇ ಬಹಳ ಪ್ರಸಿದ್ಧಿ ಆದಂತ ಒಬ್ಬ ನಾಯಕಿ ಅವರು. ಅದು ಕೇವಲ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಇಷ್ಟೆಲ್ಲ ಅನುಮಾನಗಳಿತ್ತು. ಬಹಳ ಜನ ನಮಗೆ ಪ್ರಶ್ನೆ ಮಾಡಿದ್ರು, ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಅನುಮಾನಗಳಿದ್ವು, ಕೆಲವರು ಪ್ರಶ್ನೆ ಎತ್ತಿದ್ರು. ನಾವು ಇವರು ಅಡ್ಮಿಟ್ ಆದಾಗ ಈ ತರದ್ದು ಕಾಯಿಲೆ ಇತ್ತು, ಈಗ ಎಂಡ್ ಆಗುವಾಗ ಇಷ್ಟೆಲ್ಲ ನಾವು ಟ್ರೀಟ್ ಮಾಡಿದ್ವಿ, ಇದು ನಮ್ಮ ಕೈ ಮೀರು ಹೋಯ್ತು, ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ನಾವು ಅದು ಸಕ್ಸಸ್ ಆಗಲಿಲ್ಲ ಅಂತ ಹೇಳ್ಬೋದಿತ್ತಲ್ವ ಅವಾಗಲೇ. ಅವರ ನಿಮ್ಗೆ ಜ್ಞಾಪಕ ಇದೆಯಾ, ಸತ್ತೋದ್ಲು ಅಂತ ಡಿಕ್ಲೇರ್ ಮಾಡಿ ಧ್ವಜನ ಅರ್ಧಕ್ಕೆ ಕೀಳಿಸಿ ಮತ್ತೆ ಮೇಲೆ ಎಂತ ಅವಮಾನ ಅಲ್ವಾ ಅದು. ಒಬ್ಬ ವ್ಯಕ್ತಿ ಅದು ಒಂದು ಅವ್ರು ಹೇಳ್ದಾಗೇನೆ ಹೂಗಾರ್ ಅವ್ರು ಹೇಳಿದ್ ಕರೆಕ್ಟು. ಇಡೀ ದೇಶನೇ ಅವ್ರ ಕಡೆ ನೋಡುತ್ತೆ. ದೇಶ ಯಾಕೆ, ವಿದೇಶದಲ್ಲೂ ಅವ್ರ ಹೆಸರಿದೆ. ಅಷ್ಟು ದೊಡ್ಡ ವ್ಯಕ್ತಿ. ನೀವು ಸತ್ರು ಅಂತ ಹೇಳ್ತೀರಿ, ಧ್ವಜ ಅರ್ಧಕ್ ಮಾಡಿ ಮತ್ತೆ ಹಾರಿಸ್ತೀರಿ. ಆಮೇಲೆ ಅದಕ್ಕೇನೆ ಜನ ಏನನ್ನಕ್ ಶುರು ಮಾಡಿದ್ರು, ಮೊದ್ಲೇ ಸತ್ತಿದ್ರು, ಈ ಮಾತು ಯಾಕೆ ಬಂತು ಅಂದ್ರೆ ಡಾಕ್ಟ್ರೆ ಈ ಸುಮ್ಮನೆ ಹೇಳಿದ್ದಲ್ಲ, ಇವರಾಗೆ ಮಾಡ್ಕೊಂಡಿದ್ದದು. ಆಮೇಲೆ ಎಲ್ಲಾ ಮೋಸ, ಇದ್ರೊಳಗಡೆ ಪೂರ್ತಿ ಮೋಸ ಇದೆ ಅನ್ನುವಂಥದ್ದು ಇವತ್ತಿಗೂ ನೀವು ಯಾರು ಹೇಳಿದ್ರು ನಾವು ಒಪ್ಪಲ್ಲ. ಮೋಸ ಇದೆ. ಒಂದು ಸಣ್ಣ ಕಾರಣ ಇದೆ. ಹಾಗೆ ಸಡನ್ ಆಗಿ ಅನೌನ್ಸ್ ಮಾಡೋದ್ರಿಂದ ಹಿಂಸಾಚಾರಗಳಾಗಬಹುದು ಅಂತ ಹಿಂದೆ ಅಣ್ಣಾದೊರೆ ಆತ್ಮಹತ್ಯೆ ಮಾಡ್ಕೊಂಡು ಆ ಎಲ್ಲಾ ಕಾರಣದಿಂದ ಬಹುಶಃ ಮಧ್ಯರಾತ್ರಿ ಅನೌನ್ಸ್ ಮಾಡಿದ್ರೆ ಬಾಡಿಯನ್ನು ಅಲ್ಲಿಂದ ಶಿಫ್ಟ್ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಟೆಸ್ಟ್ ಮಾಡ್ತೀರಾ ಜನರು? ಅಂದ್ರೆ ನೀವು ಟೆಸ್ಟ್ ಮಾಡಕ್ಕೆ ಹೇಳಿದ್ರ ಡೆತ್ ಆಗಿದೆ ಅಂತ ಒಂದು ಸಾಧ್ಯತೆ. ನನ್ನ ಅನುಮಾನ ಏನಂದ್ರೆ, ನೀವು ಒಂದು 5-6 ಗಂಟೆ ಮೊದ್ಲೇನೆ ಅಮ್ಮ ಇನ್ನಿಲ್ಲ ಅಂತೇಳಿ ನ್ಯೂಸ್ ಬರುತ್ತೆ ತಮಿಳ್ ಚಾನೆಲ್ಗಳಲ್ಲಿ. ಬಂದ ತಕ್ಷಣನೇ ಅಲ್ಲಿವರೆಗೆ ಏನ್ ಮಾಡ್ತಾರೆ, ಇಲ್ಲ ಸತ್ಯ ಇಲ್ಲ, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಡಾಕ್ಟರ್ ಬಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನು ಏನು ಆಗಿಲ್ಲ, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಸೀಸನ್ ಏನು ಸ್ಟೇಬಲ್ ಅಂತ ಹೇಳ್ತಾರೆ. ಅಂದ್ರೆ ಅದು ಸತ್ತು ಹೋದ್ರು ಅಂತ ನ್ಯೂಸ್ ಕೊಟ್ಟಾರೆ ಯಾರು? ಅಲ್ವಾ? ಇಳಿಸ್ಬೇಕಾದ್ರೆ ಈಗ ಯಾವ್ದು ಮಾಹಿತಿ ಲೀಕ್ ಆಗಿಲ್ಲಲ್ವಾ? ಲೀಕ್ ಆಯ್ತು, ನನಗೆ ಅನುಮಾನ ಬರುತ್ತೆ ಅಂತ. ಆಮೇಲೆ ನೀವ್ ಹೇಳಿದ್ರಲ್ಲ ಅಲ್ಲ, ಇವ್ರು ಹೇಳಿದ್ರಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಾಹುತಿ ಮಾಡ್ಕೋತಾರೆ ಅನ್ನೋ ಕಾರಣಕ್ಕೆ ಅಂತ ಮಾಡ್ಕೊಳ್ಳಿ. ಸತ್ಯ ಏನಿದೆ ಅಂತ ಹೇಳ್ಬೇಕಾಗ್ತದೆ. ಎಷ್ಟ್ ದಿನ ನೀವು ಆಮೇಲಾದ್ರೂ ಮಾಡ್ಕೊಳ್ತಾರೆ. ಮೊದಲೆಲ್ಲ ಗರುಡ ಅಂತ ಏನಾಗಿದೆ ಅಂದ್ರೆ, ಅವಳು ಮಣ್ಣಾಗಿ ಹೋಗಿದ್ದಾಳೆ, ಎಲ್ಲ ಮುಗಿದೋಗಿದೆ. ಈಗ ಆಡಳಿತ ಚುಕ್ಕಾಣಿ ಹಿಡಿಯಕ್ಕೆ ಅವರು ಅಪಹಾಪಿಸ್ತಾ ಇದ್ದಾರೆ ಚಿನ್ನಮ್ಮ. ಈ ಸಂದರ್ಭದಲ್ಲಿ ಆ ಸಾವಿನ ಬಗ್ಗೆ ತನಿಖೆ ಆಗ್ಬೇಕು ಅಂತ ಅವ್ರದೇ ಪಕ್ಷದ ನಾಯಕರು. ಈಗ ಅವರು ಸಾವು ಸಹಜವಾಗಿಲ್ಲ ಅಂತ ಅವರೇ ಪಕ್ಷದ ನಾಯಕರು ಅವ್ರನ್ನ ತಳ್ಳಿದ್ದಾರೆ. ಅವರಿಗೆ ಏನೋ ವಿಷಯ ಇಂಜೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಡಾಕ್ಟರ್ ಸರಿಯಾಗಿ ಟ್ರೀಟ್ ಮಾಡಿಲ್ಲ. ಇದೆಲ್ಲವೂ ಪ್ರಶ್ನೆಗಳನ್ನ ಅವ್ರದೇ ಪಕ್ಷದ ನಾಯಕರು ಅಂತಂದ್ರೆ, ಎಲ್ಲೊಂದ್ ಕಡೆ AIADMKಯಲ್ಲಿ ಇವತ್ತು ಶಶಿಕಲಾ CM ಆಗೋದ್ರ ಬಗ್ಗೆ ಒಳಗೆ ಮನಸ್ಸಿಲ್ಲ, ಅನಿವಾರ್ಯವಾಗಿ ಅವ್ರಿಗೆ ಒಪ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಒಬ್ರು ಹೋಗಿದ್ದಾರೆ. ಹೌದು, ಈ ಸಾವಿನ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಕಬೇಕು. ಆ ಕೇಸಿನ ಹಿನ್ನೆಲೆಯಿಂದನೂ ಕೂಡ ಈ ಡಾಕ್ಟರ್ನ ಕರೆಸಿ ಇವತ್ತು ಹೇಳ್ಬೋದು. ಅದು ಒಂದು. ಇನ್ನೊಂದೇನು ಅಂತಂದ್ರೆ, ಇವರ ದೊಡ್ಡ ಬಿಗ್ಗರ್ ಕಾನ್ಸ್ಪಿರಸಿಲಿ ಇಡೀ ತಮಿಳುನಾಡಿನ ಜನಗಳನ್ನ ಮೊದಲ ತರ ಇವರು ಮಿಸ್ಲೀಡ್ ಮಾಡೋಕ್ಕಾಗೋದಿಲ್ಲ. ಈ ಜಲ್ಲಿಕಟ್ಟು ಪ್ರಕರಣ ಇದೆಯಲ್ಲ, ಇದು ಜನಗಳು ಬರೀ ಅಂತರ್ಜಾಲದ ಮೂಲಕ ದೊಡ್ಡ ಯುಫೋರಿಯಾ ಕ್ರಿಯೇಟ್ ಮಾಡ್ಬಿಟ್ರು. ಈಗ ನಿನ್ನೆಯಿಂದ ಶುರುವಾಗಿರುವಂತ ಗಲಾಟೆ ಇದೆಯಲ್ಲ, ಅದು ಬಹುಶಃ ಈ ಅಮ್ಮನ್ನ ಪ್ರಮಾಣವಚನ ಸ್ವೀಕಾರ ಗೊತ್ತಿಲ್ಲ. ಅದೇನಾದ್ರು ದೊಡ್ಡ ಪ್ರಮಾಣದಲ್ಲಿ ಈಗ ಶುರುವಾಗಿದೆ. ಈಗ ಆನ್ಲೈನ್ ಕ್ಯಾಂಪೇನ್ ಏನೋ ಸ್ವಲ್ಪ ದೊಡ್ಡದಾಯ್ತು ಅಂದ್ರೆ ಮತ್ತೆ ಈ ಅಮ್ಮನಿಗೆ ಕಂಟಕ. ಯಾವ ಮಟ್ಟಕ್ಕೆ ಅನುಮಾನ ಅಂದ್ರೆ, ಶವಪೆಟ್ಟಿಗೆನೇ ಮೊದಲು ರೆಡಿ ಮಾಡ್ಕೊಂಡಿದ್ರು ಅನ್ನೋವರೆಗೂ ಬಹಳ ಆಶ್ಚರ್ಯ. ನಾನು ಯಾಕೆಂದ್ರೆ ಚರ್ಚೆ ಮಾಡ್ತೀನಿ. ಒಂದು, ಈಗಾಗಲೇ ಹೇಳಿದ್ರೆ ಆನ್ಲೈನ್ ಅಲ್ಲೂ ಕೂಡ ಕ್ಯಾಂಪೇನ್ ಶುರು ಆಗಿದೆ. ಈಗ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹಾಡುಗಳು ಬರೆದಿದ್ದಾರೆ, ಕೆಲವರು ಜೋಕ್ಗಳನ್ನು ಮಾಡ್ತಾ ಇದ್ದಾರೆ, ಇನ್ ಕೆಲವರು ಅದರದೇ ಆದಂತಹ ಒಂದು ಹೊಸ ಏನು SMS ಆಮೇಲೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಪಿಟಿಷನ್ ಶುರು ಆಗಿದೆ ತಮಿಳುನಾಡಲ್ಲಿ. ಯುವಕರು ಬೇರೆ ಯುವತಿಯರು ಸೇರ್ಕೊಂಡು ಏನಂದ್ರೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ ಮತ್ತು ಹೋಮ್ ಮಿನಿಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಚಿನ್ನಮ್ಮ ಅವರಿಗೆ CM ಆಗಕ್ಕೆ ಬಿಡಬೇಡಿ. ಈಗ ಹೆಚ್ಚು ಕಮ್ಮಿ 2 ಲಕ್ಷ ಜನ ಪಿಟಿಷನ್ಗೆ ಸೈನ್ ಮಾಡಿದ್ದಾರೆ.
ಅಂದರೆ ತಾವು ಹೇಳಿದಾಗ ಜಲ್ಲಿಕಟ್ಟಿನಲ್ಲಿ ಯಾವ ಥರ ತಮಿಳುನಾಡಿನಲ್ಲಿ ಒಂದು ರೀತಿ ಸಮೂಹ ಸನ್ನಿಯಾಗಿ ಯುನೈಟ್ ಆದರೂ ಈ ವಿಚಾರದಲ್ಲಿ ಕೂಡ ಬರೋ ದಿನಗಳಲ್ಲಿ ಆ ಒಂದು ಪ್ರಕ್ರಿಯೆ ಆ ಒಂದು ಅಭಿಯಾನ ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು. ನಾಯಕಿಯ ಆಪ್ತ ಸ್ನೇಹಿತೆ ಇವತ್ತು ಚಿನ್ನಮ್ಮ CM ಪಟ್ಟಕ್ಕೆ ಕೂರುವ ಕ್ಷಣಗಳಲ್ಲಿ ಇವತ್ತು ರಾಜ್ಯಪಾಲರು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಇದು ಕೇವಲ ಇವತ್ತಿಗೆ ಬ್ರೇಕ್ ಹಾಕಿರ್ತಕ್ಕಂಥ ಅಥವಾ ಅದ್ರದ್ದು ಲಾರ್ಜರ್ ಅಂತ ಪೊಲಿಟಿಕಲ್ ಒಂದು ಗೇಮ್ ಇದೆಯಾ ಅನ್ನೋಂಥ ಪ್ರಶ್ನೆ ಇದೆ. ನಾನು ಅಬ್ಬರವರೇ ಇದು ಕೇವಲ ನಮ್ಮ ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಕೆಲಸ ಮಾಡಿದಂಥ ಹಿರಿಯ ವಕೀಲರು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಲಲಿತಾ ಮತ್ತು ಅವರ ಸ್ನೇಹಿತೆಯರ ಅಕ್ರಮ ಸಂಪತ್ತಿನ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವಾದ ಮಂಡಿಸ್ತಾ ಇರ್ತಕ್ಕಂಥ BV ಆಚಾರ್ಯ ನಮ್ಮ ಜೊತೆ. ಆಚಾರ್ಯರ ಕಾರ್ಯಕ್ರಮ ಸ್ವಾಗತ. ನಾನು ನೇರವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತು ಶಶಿಕಲಾ CM ಆಗಬೇಕಾಗಿತ್ತು ಇವತ್ತು. ಸೊ ರಾಜ್ಯಪಾಲರು ಅದರ ಬಗ್ಗೆ ಈಗ ತಡೆ ಹಿಡಿದಿದ್ದಾರೆ ಅಂದರೆ ಅರ್ಥ ನೀವು ವಾದ ಮಾಡ್ತಾ ಇರ್ತಕ್ಕಂಥ ಪ್ರಕರಣ ಅಂತ್ಯ ಆಗುವವರೆಗೂ ಕೂಡ ರಾಜ್ಯಪಾಲರು ಅವಕಾಶ ಕೊಡ್ತಾರಾ ಅಥವಾ ಕೊಡಬಾರ್ದ? ನೋಡಿ, ನಾನು ಹೇಳುವ ಪ್ರಕಾರ ಸ್ಟ್ರಿಕ್ಟ್ಲಿ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ, ಈಗ ಯಾರೇ ಒಬ್ಬ ವ್ಯಕ್ತಿಯನ್ನು ಲೆಜಿಸ್ಲೇಚರ್ ಪಾರ್ಟಿ ಇಲೆಕ್ಟ್ ಮಾಡಿದ ಕೂಡಲೇ ಅವರಿಗೆ ಓತ್ ಅಡ್ಮಿನಿಸ್ಟರ್ ಮಾಡೋದು ಗವರ್ನರ್ ಕರ್ತವ್ಯ. ಯಾಕೆಂತ ಹೇಳಿದ್ರೆ ಅವ್ರು MLA ಆಗಿರ್ಬೇಕು ಅಂತಿಲ್ಲ, MLC ಆಗಿರ್ಬೇಕು ಅಂತಿಲ್ಲ, ವಿದಿನ್ 6 months ಇಲೆಕ್ಟ್ ಆಗಿ ಬಂದರೆ ಸಾಕು. ಆದರೆ ಈ ಪ್ರಕರಣ ದಿಸ್ ಈಸ್ ಎ ವೆರಿ ಪೆಕ್ಯುಲಿಯರ್ ಕೇಸ್. ಯಾಕೆಂತ ಹೇಳಿದ್ರೆ ಈ ಕೇಸಿದ್ದು ಹಿಸ್ಟ್ರಿ ಎಲ್ಲ ನಿಮಗೆ ಗೊತ್ತಿದೆ. ಹೈಕೋರ್ಟ್ ಜಡ್ಜ್ಮೆಂಟ್ನ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇನ್ ಕೇಸ್ ಫೈನಲ್ ಹಿಯರಿಂಗ್ಗೆ ತೆಕ್ಕೊಂಡು ಜೂನ್ 7ನೇ ತಾರೀಕಿಗೆ ನಾವು ಎರಡೂ ಪಾರ್ಟಿಯವರ ಆರ್ಗ್ಯುಮೆಂಟ್ಸ್ ಕ್ಲೋಸ್ ಆಗಿ ಜಡ್ಜ್ಮೆಂಟ್ ರಿಸರ್ವ್ ಮಾಡಿದರು ಸುಪ್ರೀಂ ಕೋರ್ಟ್. ನಿನ್ನೆಗೆ ಎಕ್ಸಾಕ್ಟ್ 8 ತಿಂಗಳಾಯಿತು. ಇಷ್ಟು ಡಿಲೇ ಮಾಡಿದ್ರಿಂದ ಈ ರೀತಿಯ ಬಿಕ್ಕಟ್ಟಿಗೆ ಒಂದು ರೀತಿಯಲ್ಲಿ ನಾನು ಹೇಳುತ್ತಿದ್ದರೆ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಕಾರಣ ಆಯಿತು. ಯಾಕೆಂತ ಹೇಳಿದರೆ ಒಂದು ಕೇಸು ಹಿಯರಿಂಗ್ ಮುಗಿದ ಮೇಲೆ 2 ತಿಂಗಳು 3 ತಿಂಗಳು 6 ತಿಂಗಳವರೆಗೆ ಜಡ್ಜ್ಮೆಂಟ್ ಬರಬೇಕಿತ್ತು. ಈ ಜಡ್ಜ್ಮೆಂಟ್ ಬರೆದಿದ್ದರೂ ಕೂಡ ನಾವು ಕೋರ್ಟಿಗೆ ಸರ್ಕಾರದ ಪರವಾಗಿ ಮೆನ್ಷನ್ ಮಾಡಲಿಲ್ಲ. ಯಾಕೆಂತ ಹೇಳಿದರೆ ಜಯಲಲಿತಾರವರು ಆಸ್ಪತ್ರೆ ಸೇರಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಜಡ್ಜ್ಮೆಂಟ್ ಕೂಡಲೇ ಕೊಡಿ ಅಂತ ಕೇಳುವುದು ಸರಿಯಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ದೆವು. ಆದರೆ ಮೊನ್ನೆ ಅವರು ತೀರಿಕೊಂಡ ನಂತರ ಕೂಡ 2 ತಿಂಗಳು ಜಡ್ಜ್ಮೆಂಟ್ ಬರೋದನ್ನು ನೋಡಿ ನಿನ್ನೆಲ್ಲ ಮೊನ್ನೆ ಶನಿವಾರ ನಾವು ನಮ್ಮ ಲಾಯರ್ಸ್ ತೀರ್ಮಾನ ಮಾಡಿದೆವು ನಾವೊಂದು ಮೂವ್ ಮಾಡುವ ಅಂತ ಕೋರ್ಟನ್ನು. ಬಟ್ ಆಗ ನಮಗೆ ಕನಸಿನಲ್ಲಿ ಕೂಡ ಈ ಸಂಡೇ ಇದೊಂದು ಹೊಸ ಬೆಳವಣಿಗೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಸೋಮವಾರ ನಾವು ಮೆನ್ಷನ್ ಮಾಡುವಾಗ ಅಲ್ಲ ಆಚಾರ್ಯ ಇದೆಲ್ಲ ಇದು ಕೂಡ ಪ್ರೀ ಪ್ಲಾನ್ ಅಂತ ಅನಿಸಿದ್ಯಾ ಅಂತ. ಅಲ್ಲ ಯಾವುದಲ್ಲ, ಈಗ ಸೋಮವಾರ ನಾವು ಮೆನ್ಷನ್ ಮಾಡಿದ್ದಕ್ಕೂ ಈ ಬೆಳವಣಿಗೆಗೆ ಏನು ಒಂದು ಕನೆಕ್ಷನ್ ಇಲ್ಲ. ಸೋಮವಾರ ಎಲ್ಲಿಯಾದರೂ ಸುಪ್ರೀಂ ಕೋರ್ಟ್ನವರು ಜಡ್ಜ್ಮೆಂಟ್ ರೆಡಿ ಆಗ್ತಾ ಉಂಟು, ಇನ್ನು ಸ್ವಲ್ಪ ಸಮಯದಲ್ಲಿ ಕೊಡ್ತೇವೆ ಅಂತ ಹೇಳಿದರೆ ಖಂಡಿತ ಗವರ್ನರ್ ಡಿಲೇ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವರು ಜಡ್ಜ್ಮೆಂಟ್ ರೆಡಿಯಾಗಿದೆ, ಒಂದು ವಾರದೊಳಗೆ ಕೊಡ್ತೇವೆ ಅಂತ ಹೇಳುವಾಗ ಈ ಒಂದು ಸಂದರ್ಭದಲ್ಲಿ 1-2 ದಿವಸ ಮುಂದೆ ಹಿಂದೆ ಡಿಲೇ ಮಾಡಿದರೆ ಅದು ಗವರ್ನರ್ ವಿವೇಚನೆಗೂ ಬಿಟ್ಟದ್ದು, ಈ ಮುಖ್ಯಮಂತ್ರಿ ಆಗುವವರ ವಿವೇಚನೆಗೂ ಬಿಟ್ಟದ್ದು. 2-3 ದಿವಸದಲ್ಲಿ ಒಂದು ತೀರ್ಮಾನ, ಅವರು ಕ್ವಾಲಿಫೈಡ್ ಅಲ್ಲ ಅಂತ ಒನ್ಸ್ ಆ್ಯಂಡ್ ಫಾರ್ ಆಲ್ ತೀರ್ಮಾನ ಮಾಡುವಾಗ ಈ ರೀತಿ ಓತು ತೆಕ್ಕೊಳ್ಳೋದು ಸರಿಯೋ ತಪ್ಪು ಅಂತ ಹೇಳೋದು ಅವರ ವಿವೇಚನೆಗೆ ಬಿಟ್ಟು. ಸ್ಟ್ರಿಕ್ಟ್ಲಿ ಕಾನೂನು ಪ್ರಕಾರ ಕಾನೂನು ಅಡ್ಡಿ ಇಲ್ಲ. ನಿಮ್ಮ ಪ್ರಕಾರ ವಿವೇಚನಾ ಅಧಿಕಾರ ಅಂತ ಒಂದು ಹೇಳಿದ್ರಿ, ಯಾರು ಎಲೆಕ್ಟೆಡ್ ಆಸ್ ದ CLP ಲೀಡರ್, ಒಂದು ಕಡೆ ರಾಜ್ಯಪಾಲರಿಗೂ ವಿವೇಚನಾಧಿಕಾರ ಇದೆ, ಮತ್ತು ನಾನು ಪ್ರಮಾಣ ವಚನ ತಗೋಬೇಕಂತ ಹೊರಟಂಥವರಿಗೂ ಕೂಡ ವಿವೇಚನಾಧಿಕಾರ ಇದೆ. 2 ವಿವೇಚನಾಧಿಕಾರ ನೈತಿಕತೆ ಮೇಲೆ ನಿಂತಿಲ್ಲ, ಇಟ್ಸ್ ಅ ಲೀಗಲ್ ಅನ್ನೋ ಒಂದು ಲೀಗಾಲಿಟಿ ಮೇಲೆ ನಿಂತಿದೆ. ಸೊ ಆ ಕಾರಣಕ್ಕಾಗಿ ರಾಜ್ಯಪಾಲರು ಕಾನೂನಿನ ಚರ್ಚೆಗೆ ಹೋಗ್ತಾ ಇದ್ದಾರಾ ಅಥವಾ ಕಾನೂನಿನ ಸಾಧಕ ಬಾಧಕಗಳು ನೋಡ್ತಾ ಇದ್ದಾರಾ ಅಥವಾ ನಿಮ್ಮ ಪ್ರಕಾರ ಈ ಕೋರ್ಟ್ ಕೇಸ್ ಇರೋದ್ರಿಂದ ಆ ಒಂದು ವರ್ಡಿಕ್ಟ್ ಬರೋವರೆಗೂ ಇದನ್ನು ಹಾಗೆ ಮುಂದಾಕುವಂಥ ಪ್ರಯತ್ನ? ನೋಡಿ,
ನಾನು ಹೇಳ್ತೇನೆ, ಈಗ ಎಲ್ಲಾದರೂ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು 1 ವಾರದೊಳಗೆ ಅಲ್ಲದೆ 1 ತಿಂಗಳು 2 ತಿಂಗಳು ಅಥವಾ ಟೈಮಿಗೆ ಹೇಳದಿದ್ದರೆ ಖಂಡಿತ ಗವರ್ನರ್ ಡಿಲೇ ಮಾಡಲಿಕ್ಕೆ ಆಗ್ತದೆ. ಬಟ್ ಈಗ ನಾವು ಒಂದು ಯೋಚಿಸಬೇಕು, ಗವರ್ನರಿಗೆ ಕೂಡ ರಾಜ್ಯದಲ್ಲಿ ಸಂವಿಧಾನಕ್ಕೆ ಬಿಕ್ಕಟ್ಟು ಬರಬಾರ್ದು ಅಂತ ಹೇಳುವ ಒಂದು ಜವಾಬ್ದಾರಿ ಅವರಿಗೂ ಇದೆ. ಈಗ ನಾಳೆ ಅವರು ಓತ್ ಅಡ್ಮಿನಿಸ್ಟರ್ ಮಾಡಿ ಅದರ ಮರುದಿವಸವೇ ಆ ಚೀಫ್ ಮಿನಿಸ್ಟ್ರು ಡಿಸ್ಕ್ವಾಲಿಫೈಡ್ ಅಂತೇಳಿ ಆದರೆ ಕೂಡಲೇ ಒಂದು ಬಿಕ್ಕಟ್ಟಾಯಿತು. ಚೀಫ್ ಮಿನಿಸ್ಟ್ರು ರಿಸೈನ್ ಮಾಡಲೇಬೇಕು, ಕೂಡಲೇ ಇನ್ನೊಂದು ಚೀಫ್ ಮಿನಿಸ್ಟ್ರು ಓದ್ ತಗೊಳ್ಬೇಕು ಅಥವಾ ಗವರ್ನರ್ ಆಡಳಿತ ಬರಬೇಕು. ಇಂಥ ಎಲ್ಲ ಒಂದು ಪರಿಸ್ಥಿತಿ ಸೃಷ್ಟಿ ಆಗಬೇಕೇ ಬೇಡವೆ ಅಂತ ಹೇಳುವುದನ್ನು ಒಂದು ಗವರ್ನರ್ ಕನ್ಸಿಡರ್ ಮಾಡಿದರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದರೆ ಈಗ ನಿಮ್ಮ ಪ್ರಕಾರ ಗವರ್ನರ್ಗಿರ್ತಕ್ಕಂಥ ವಿವೇಚನಾಧಿಕಾರ ಏನಿದೆ, ಡಿಸ್ಕ್ರಿಷನರಿ ಪವರ್ ಏನಿದೆ, ಆ ಪವರ್ನ ಲೀಗಾಲಿಟಿಯ ಫ್ರೇಮ್ವರ್ಕಲ್ಲೇ ಮಾತ್ರ ಯೂಸ್ ಮಾಡ್ಕೋಬೋದಾ ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಇಟ್ಕೊಂಡು ಮಾಡ್ಬೋದಾ ಅಂತ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ನಾಳೆಗೆ ಅವರು ಡಿಸ್ಕ್ವಾಲಿಫೈ ಆದರೆ ಮತ್ತೆ ಇನ್ನೊಬ್ಬ ಕೇರ್ ಟೇಕರ್ ಈಗ ಆಲ್ರೆಡಿ ಇರ್ತಕ್ಕಂಥ CM ಅನ್ನೇ ಮತ್ತೆ ತರ್ಬೋದು, ಅಥವಾ ನಾಳೆ ಪ್ರಾಬ್ಲಮ್ ಆದರೆ ಕಾನೂನು ಸುವ್ಯವಸ್ಥೆ ಅಂತ ಹೇಳ್ಬಿಟ್ಟು ಗವರ್ನರ್ ರೂಲ್ ತರ್ಬೋದು. ಎಲ್ಲ ಅವಕಾಶಗಳು ಗವರ್ನರ್ ಕೈಯಲ್ಲಿ ಇದಾವೆ ಅಂತ ಹೇಳ್ತೀರ ತಾವು? ಪರ್ಟಿಕ್ಯುಲರ್ಲಿ ತಮಿಳುನಾಡಿನ ಮಟ್ಟಿಗೆ ವಿಶೇಷವಾಗಿ ನಾನು ಹೇಳುವುದು, ಈ ಹಿಂದೆ ಜಯಲಲಿತಾರವರು MLA ಆಗದೇ ಇರುವಾಗ ಲೆಜಿಸ್ಲೇಚರ್ ಪಾರ್ಟಿ ಅವರನ್ನೇ ಇಲೆಕ್ಟ್ ಮಾಡಿತ್ತು ಆಸ್ ಎ ಲೀಡರ್, ಆ್ಯಂಡ್ ಅವರಿಗೆ ಗವರ್ನರ್ ಓತ್ ಕೊಟ್ಟರು. ಶಿ ಬಿಕೇಮ್ ದ ಚೀಫ್ ಮಿನಿಸ್ಟರ್. ಬಟ್ ಸುಪ್ರೀಂ ಕೋರ್ಟ್ ಅದನ್ನು ಮತ್ತೆ ರದ್ದು ಮಾಡಿತು. MLA ಆಗಲಿಕ್ಕೆ ಕ್ವಾಲಿಫಿಕೇಶನ್ ಇಲ್ಲದವರನ್ನು ನೀವು ಗವರ್ನರ್ ಮಾಡಿದ್ದು ತಪ್ಪು ಅಂತ. ಸೊ ಶಿ ಹ್ಯಾಡ್ ಟು ಅಗೈನ್ ರಿಸೈನ್ ಆ್ಯಂಡ್ ದೆನ್ ಮಿಸ್ಟರ್ ಪನ್ನೀರ್ ಸೆಲ್ವಂ ಅವರು ಚೀಫ್ ಮಿನಿಸ್ಟರ್ ಆದರು. ಇವತ್ತು ಅದುವೇ ಸಿಚುವೇಶನ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಇವತ್ತಿಗೆ ಇವರು ಶಶಿಕಲಾರವರು ಡಿಸ್ಕ್ವಾಲಿಫೈಡ್ ಅಲ್ಲ, ಆಗುವ ಸಂದರ್ಭ ಉಂಟು 2-3 ದಿವಸದೊಳಗೆ. ಇದನ್ನು ಗಣನೆಗೆ ತೆಕ್ಕೊಂಡು ಒಂದು ತೀರ್ಮಾನ ರಾಜ್ಯದ ಹಿತದೃಷ್ಟಿಯಿಂದ ತಗೊಳ್ಬೇಕಾಗ್ತದೆ. ಆಸ್ ಎ ಸೀನಿಯರ್ ಕೌನ್ಸಿಲ್ ತಮ್ಮ ಪ್ರಕಾರ ಈ ಒಂದು ಪ್ರಮಾಣ ವಚನವನ್ನ ಮುಂದೂಡಕ್ಕೆ ಆಗಲ್ಲ, ನೀವು ಮಾಡಬೇಡಿ ಅಂತ ಹೇಳ್ತೀರಾ? ಪ್ರಮಾಣ ವಚನ ಮಾಡಬೇಡಿ ಅಂತ ಹೇಳ್ತೀರಾ? ನಾನು ಹೇಳುವ ವಿಚಾರ ತಮಗೆ ಅರ್ಥ ಆಗಿದೆ. ನಾನು ಇದನ್ನು ಇಡೀ ಗವರ್ನರ್ ವಿವೇಚನೆಗೆ ಅಂತ ಹೇಳ್ತೇನೆ. ನಾನು ಗವರ್ನರ್ ಆಗಿದ್ರೆ ಖಂಡಿತ 2-3 ದಿವಸ ವೇಟ್ ಮಾಡ್ತಿದ್ದೆ. ಎಸ್, ಧನ್ಯವಾದ BY ಆಚಾರ್ಯ. ನಮ್ಮ ಜೊತೆಗೆ ತಾವು ವಿಶೇಷವಾಗಿ ವಿಷಯದ ಬಗ್ಗೆ ಮಾಹಿತಿ ನೀಡಿದ್ರಿ, ಮತ್ತೆ ಅದ್ರ ಬಗ್ಗೆ ತಾವು ಬೆಳಕು ಕೂಡ ಚೆಲ್ಲಿದ್ರಿ. ಯಾಕಂದ್ರೆ ಡಾಕ್ಟರ್ ಆಂಜನೇಯಪುರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಿ ವಿವೇಚನಾ ಅಧಿಕಾರ ಅನ್ನುವಂಥದ್ದು ನೀವು 2 ಆ್ಯಂಗಲ್ ತೊಗೋಬೋದು. ನೀವು ಲೀಗಲಿ ನೋಡ್ಬೋದು, ಮೊರಲಿ ನೋಡ್ಬೋದು. ಅವರಿಗೆ ಬಿಟ್ಟಂಥದ್ದು ಯಾರು ಓತ್ ತಗೋಬೇಕಂತ ಹೊರಟಿದ್ದಾರೋ, ಆತುರದಲ್ಲಿದ್ದಾರೋ, ಮತ್ತು ಓತ್ ಕೊಡಬೇಕಂತ ಯಾರು ರೆಡಿಯಾಗಿ ನಿಂತಿದ್ದಾರೋ, ಇಬ್ಬರಿಗೂ ಬಿಟ್ಟಂಥದ್ದು. ಆದರೆ ಕಾನೂನು ನಿಮಗೆ ಇದನ್ನು ಎಳೆಯಕ್ಕೆ ಬಿಡಲ್ಲ. ನೀವು ಯಾರು ಶಾಸಕಾಂಗ ನಾಯಕಿಯಾಗಿ ಆಯ್ಕೆ ಆದಮೇಲೆ ನೀವು 2 ದಿನ 3 ದಿನ ತಡಿಬೋದೇ ಹೊರತು ಅಲ್ಲಿಯವ್ರು ತಡೆಯೋಕ್ಕಾಗಲ್ಲ. ಯಾಕಂದರೆ ಲಾಲೂ ಪ್ರಸಾದ್ ಯಾದವ್ ಜೈಲಿಗೆ ಹೋಗೋ ಟೈಮಲ್ಲಿ ತನ್ನ ಹೆಂಡತಿಯನ್ನು CM ಮಾಡಿ ಹೋಗಿದ್ದಲ್ವಾ. ಸೊ ಹಾಗಾಗಿ ನೀವು ತಡೆಯೋಕ್ಕಾಗಲ್ಲ ಅದು. ನೀವು ಆಮೇಲೆ ನೀವು ಅವ್ರು ಹೇಳಿದ್ರು ಆಚಾರ್ಯ ನಾಳೆ ಕೋರ್ಟ್ ಅವ್ರನ್ನ ಏನು ಡಿಸ್ಕ್ವಾಲಿಫೈ ಮಾಡಿದ್ರೆ ಅವ್ರು ತಪ್ಪಿತಸ್ಥ ಅಂತ ಆದರೆ ಮತ್ತೆ ಅದು ಏನು ಮಾಡೋಕ್ಕಲ್ಲ. ಡೆಮಾಕ್ರಸಿಲಿ ಇಂಥದ್ದು ಅನಿವಾರ್ಯ. ನೀವು ಇನ್ವೇಟೇ ಲಾಸ್ ಆಗುತ್ತೆ, ಅಷ್ಟು ಖರ್ಚಾಗುತ್ತೆ, ಜನರ ಮೇಲೆ ದೊರೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಚಾರ್ಯ ಅವರು ಒಂದು ಸಣ್ಣ ಪಾಯಿಂಟ್ ಹೇಳಿ. ಎಲ್ಲ ರಿಯಲಿ ಭಾಳ ಖುಷಿ ಅನ್ನಿಸ್ತು. ನಾನೊಬ್ಬ ವೈದ್ಯನಾಗಿ, ಸಾಮಾನ್ಯ ಮನುಷ್ಯನಾಗಿ ಈ ಎಷ್ಟು ಚೆನ್ನಾಗಿದೆ ಈ ಮಾತುಗಳು ಅಂತ ವಿವೇಚನೆ. ಬಟ್ ಅದರಿಂದ ಏನ್ ಪಾಲಿಟಿಕ್ಸ್ ಇದೆ ನಮ್ಗೆ ಗೊತ್ತಾಗಲ್ಲ ಸರ್. ಪಾಲಿಟಿಕ್ಸ್ ಇದೆ, ಬಹಳ ಲೀಗಲಿ ಅವ್ರು ಮಾತಾಡ್ತಾರೆ. ಇದ್ರ ಹಿಂದೆ ಏನ್ ಬೆಳವಣಿಗೆ ಒಂದು ವಾರದಲ್ಲಿ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎನಿ ಡೇ ಅಂತ ಹೇಳಿದ್ದಾರೆ. ಆಚಾರ್ಯ ಅವರು ತಮ್ಮ ಅನುಭವದ ಪ್ರಕಾರ ಇಲ್ಲ, ಒಂದು ವಾರದೊಳಗೆ ಒಂದು ವಾರದ ಒಳಗೆ ಕೊಡ್ತೀವಿ ಅಂತ. ಆದ್ರೆ ನಾಳೆನೂ ಕೊಡ್ಬೋದು, ನಾಡಿದ್ದು ಕೊಡ್ಬೋದು. ಸೊ ಎನಿ ಡೇ. ಸೊ ಹಾಗಾಗಿ ರಾಜ್ಯಪಾಲರು ಈಗ ಸದ್ಯಕ್ಕೆ ಅದನ್ನ ಎಳಿಕೊಂಡು ಹೋಗ್ತಾರೆ. ಅದು ಸರಿಯಾದ ಕನಿಷ್ಠ ಒಂದು 2-3 ದಿವಸ ಅವರು ಪ್ರಾವಿಷನ್ ಇದೆ. ಸೊ ನಮಗಿರೋ ಒಂದು ಈಗ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಗುರುವಾರದ ನಂತರ ವಿದ್ಯಾಸಾಗರ್ ಅವರು ಚಿನ್ನಮ್ಮಗೆ ಪ್ರಮಾಣವಚನ ಬೋಧಿಸ್ತಾರಂತೆ. ಬಟ್ ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಬಿಡ್ಬೋದು. ಗುರುವಾರ ಅಂದ್ರೆ ಈಗ ಅರಾಜಕತೆ ಉಂಟಾಗತ್ತೆ, ಆದ್ರಿಂದ ಅವರು ನಾಳೆ ನಾಡದ್ದೇ ಮಾಡಬಹುದು. ಇವತ್ತು ಗುರುವಾರ ಮಾಡಬಹುದು ಅಥವಾ ಶುಕ್ರವಾರ ಪ್ರಮಾಣವಚನ ಬೋಧಿಸಬಹುದು ಅಂತ ರಾಜ್ಯಪಾಲರು. ಇಲ್ಲ ಬೋಧಿಸೋ ಸಂಭವ ಇದೆ. ಯಾಕೆಂದ್ರೆ ಅವರು ಅಸಹಾಯಕರಾಗ್ತಾರೆ. ಅವ್ರಿಗೆ ಗೊತ್ತಿದೆ
ನಾವೇನ್ ಜನಸಾಮಾನ್ಯರು ಇರ್ತೀವೋ ಅದನ್ನೇ ಪಾಪ ಅವರು ಮುಂದೆ ಹೋಗಿ ಥಿಂಕ್ ಮಾಡಿರ್ತಾರೆ ಮಾಡಿರ್ತಾರೆ. ಸಲೀಸಲ್ಲ, ಯಾಕಂದ್ರೆ ಒಂದು ರಾಜ್ಯದ ಖಾಲಿ ಬಿಟ್ಕೊಂಡು ಇರಕ್ಕಾಗಲ್ಲ, ನೀವು ಕೇರ್ ಟೇಕರ್ ಮೇಲೆ ನಡೆಸಕ್ಕಾಗಲ್ಲ ಅದನ್ನ. ಹೌದೌದು, ಆದ್ರಿಂದ ಅನಿವಾರ್ಯವಾಗಿ ಅವ್ರು ಮಾಡಬಹುದು. ಮತ್ತೆ ಅಲ್ಲೇ ಜನ ಆ ಥರ ಇರೋದ್ರಿಂದ ಇದನ್ನ ಒಪ್ಕೋಬಹುದು. ಆದ್ರೆ ದಂಗೆ ಎದ್ರೆ ರಾಜ್ಯಪಾಲರು ಕೂಡ ಹಿಂದೆ ಹಾಕಬಹುದು. ಅಲ್ಲಿ ಜನ ಅಭಿಪ್ರಾಯ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧವಾಗಿ ಬಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನಾದೇಶದ ಅಭಿಪ್ರಾಯವನ್ನು ಇಟ್ಕೊಂಡು ಕೂಡ ಅವರು ಯಾರು ಕೂಡ ಆ ಥರ ಮಾಡ್ತಾ ಇಲ್ಲ. ತಮಿಳುನಾಡಿನಲ್ಲಿ ಅಂತ ಒಂದು ಬಲಿಷ್ಠವಾದಂತ ಒಂದು ಸಂಘಟನೆ ಒಗ್ಗಟ್ಟಾಗಿ ರಾಜ್ಯಪಾಲರಿಗೂ ಕೂಡ ಮಣಿಸಬಹುದು. ರಾಜ್ಯಪಾಲ ನಾನೇನ್ ಮಾಡ್ಲಿ ಈ ತರ ಇದೆ ಅಂತ ಲಾ ಅಂಡ್ ಆರ್ಡರ್ ಪ್ಲಾನ್ ಮೇಳಬಹುದು. ನೀವು ಇದ್ರ ಶಾಸಕಾಂಗ ಸಭೆಯನ್ನು ರಿಜೆಕ್ಟ್ ಮಾಡಕ್ಕಾಗಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದನ್ನು ಮಾತ್ರ ತರಬಹುದು ಹೊರತಾಗಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ 3ನೇ ಬಾರಿಗೆ ಯಾವುದೇ ಸದನದ ಸದಸ್ಯ ಆಗದೇನೆ ಅಥವಾ ಒಂದು ಸಣ್ಣ ಎಲೆಕ್ಷನ್ ಜೀವನದಲ್ಲಿ ಫೇಸ್ ಮಾಡ್ತಾನೆ ಡೈರೆಕ್ಟ್ ಮುಖ್ಯಮಂತ್ರಿ ಆದಂತ 3ನೇ ಪ್ರಕರಣ ಇದಾಗುತ್ತೆ. ಯಾಕೆಂದ್ರೆ ಲಾಲು ಪ್ರಸಾದ್ ಹೆಂಡತಿ ಅವತ್ತೇನೂ ಆಗಿರಲಿಲ್ಲ. ಆಮೇಲೆ 2ನೇದು MG ರಾಮಚಂದ್ರನ್ ಸತ್ತಾಗ ಅವ್ರ ಹೆಂಡತಿನೂ ಕೂಡ ಜಾನಕಿನೂ ಕೂಡ ಯಾವುದೇ ಮೆಂಬರ್ ಆಗಿರ್ಲಿಲ್ಲ. ಸೊ ಅದು 2ನೇ ಸಾರಿ ಆಗಿತ್ತು. ಇದು 3ನೇ ಪ್ರಕರಣ ಆಗುತ್ತೆ. ಅದರಿಂದ ಈ 3ನೇ ಪ್ರಕರಣವನ್ನ ರಾಜ್ಯಪಾಲರು ತಡಿತಾರ ಅಥವಾ ಬಿಡ್ತಾರೋ ಅನ್ನೋದು ನನ್ನ ಇನ್ನೊಂದು 2-3 ದಿವಸದಲ್ಲಿ ನೋಡ್ಬೋದು. ಎಸ್, ಖಂಡಿತವಾಗಿ. ಯಾಕಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತಮಿಳುನಾಡಿನ ಮುಂದಿನ CM ಯಾರಾಗ್ತಾರೆ ಅನ್ನುವಂಥದ್ದು. ಇದು ಪ್ರಜಾತಂತ್ರದಲ್ಲಿ ಯಾರಾದ್ರೂ ಆಗ್ಬೋದು. ಆದರೆ ಯಾರು ಆಗ್ತಾ ಇದ್ದಾರೆ ಅನ್ನೋದರ ತಲೆ ಮೇಲೆ ಅನೇಕ ಪ್ರಕರಣಗಳು ಇರೋದ್ರಿಂದ, ಕ್ರಿಮಿನಲ್ ಅಫೆನ್ಸು ಕೂಡ ಇರೋದ್ರಿಂದ, ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಕೇಸು ಕೂಡ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಯಾವುದೇ ದಿನ ಆ ಪ್ರಕರಣದ ತೀರ್ಪು ಹೊರಗೆ ಬೀಳ್ಬೋದು. ಒಂದು ವೇಳೆ ವಿರುದ್ಧ ಆದರೆ ಮತ್ತೆ ಅಲ್ಲಿ ಮಹಿಳಾ ಸೀಟ್ ಖಾಲಿ ಆಗುತ್ತೆ, ಮತ್ತೆ ಯಾರಾದ್ರೂ ಒಬ್ಬ ಪುರುಷ ಬಂದು ಕೂಡ್ತಾನೆ. ಸೊ ಇಲ್ಲಿ ಒಂದು ಆತಂಕ ಇರ್ತಕ್ಕಂಥ ತಮಿಳುನಾಡಿನ ರಾಜಕಾರಣದಲ್ಲಿ ಸ್ವಾಭಿಮಾನಿ ಹೋರಾಟಕ್ಕೆ ನಾಂದಿ ಆಡಂಥ ಪೆರಿಯಾರ್ ರಾಮಸ್ವಾಮಿಯವರ ಚಳವಳಿ ಇವತ್ತು ಸಂಪೂರ್ಣವಾಗಿ ನೆಲಕ್ಕೆ ಹೋಗಿದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಗುಲಾಮರ ಥರ ಕೈ ಮುಗಿತಾ ಇರ್ತಾರೆ. ಅಂಥ ಒಂದು ತಮಿಳುನಾಡಲ್ಲಿ ಇಂಥ ರಾಜಕಾರಣ ನಾವು ನೋಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅದೇ ಆಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳಿಲ್ಲ.